ಅಲ್ಲಿ ಒಂದ್ ಲಕ್ಷಣ ಏನ್ ಹೇಳ್ತಂದ್ರೆ ಅವ್ರ ಅಂತಕ್ಕಂಡು ಬಹಳ ಕೋಮಲ್ ಇರ್ತದ, ಮೃದು ಇರ್ತದ. ಬೆಣ್ಣಿ ಹಂಗ ಎಷ್ಟು ಮೃದು ಇರ್ತದ ಹಂಗ ಅದು ಮೃದು ಇರ್ತದ. ಬೆಣ್ಣಿ ಏನ್ ಮಾಡ್ತದ, ಕರೆಕ್ಟ್ ಯಾರ ಹೃದಯ ಕರೆಕ್ಟ್ ಇದರಿಂದ ಬಿಸಿ ಹತ್ತಿದ ಕರೆಕ್ಟ್ ಹಂಗ. ಅನ್ಯರ ದುಃಖನೇ ಅವ್ರಿಗೆ ಸಾಕು, ತನ್ನ ದುಃಖ ಬರ್ಬೇಕಂತಿಲ್ಲ, ತನ್ನ ದುಃಖ ಇವ್ರನ್ನ ಇರೋದೇ ಇಲ್ಲ. ಅನ್ಯರ ದುಃಖವನ್ನು ನೋಡಿ ಅವೇನಂತ ಅಂತಕ್ಕಂಡು ಕರೆಕ್ಟ್ ಇವ್ರ ದುಃಖ ಹಂಗ್ ನಾಶ ಆದಿತ್ತು. ತನ್ನಿಂದೇನಾದ್ರೂ ಉಪಾಯ ಸಹಾಯ ಆಗಬಹುದೇನು, ಅಥವಾ ಎಲ್ಲಾ ಪರಮೇಶ್ವರ ಬಿಡ್ಕೋಬೇಕಾದ್ರೆ ಎಲ್ಲಾ ದುಃಖ ಹರಣ ಮಾಡೋದು ಬಿಡ್ಕೊಂಡ್ರಿ. ಪಾಂಡವರೇನದ ಏನ್ ಬೆಳಿದ್ರಪ್ಪ ಅಂದ್ರೆ ಎಲ್ಲಾ ಜನ ದುಃಖ ಹರಣ ಮಾಡುವಂತ ಬಿಡ್ಕೊಂಡ್ರು. ಯಾಕಂದ್ರೆ ಅವ್ರ ದುಃಖ ಅನುಭವಿಸಿದ್ರು ಬಹಳ, ದುಃಖ ಬಹಳ ಕೆಟ್ಟದ, ಬಹಳ ತ್ರಾಸದಾಯಕ ಅದ. ಅದಕ್ಕೆ ಎಲ್ಲರಿಗೂ ಬಹಳ ತ್ರಾಸ ಆಗ್ತಿರ್ತದೆ. ಅದಕ್ಕೆ ಎಲ್ಲಾರು ದುಃಖ ಹರಣ ಮಾಡೋದು ಬಿಡ್ಕೊಟ್ರು. ತಾತ್ಪರ್ಯನು ಅಂದ್ರೆ ಎರಡನೇ ದುಃಖ ನೋಡಿ ಯಾರ ಮನಸ್ಸು ಕರಗ್ತದೆ ಜ್ಞಾನಿ. ಜ್ಞಾನಿ ಕಠೋರ ಇರುದಿಲ್ಲಂತ, ಕಠಿಣ ಹೃದಯ ಕಠೋರ ಹೃದಯ ಏನದಲ್ಲ, ಜ್ಞಾನಿ ಲಕ್ಷಣ ಇರ್ಲಾರ್ದಪ್ಪ. ಪವಿತ್ರ ಇರ್ತದೆ, ಶುದ್ಧ ಇರ್ತದೆ. ಮತ್ತೆ ಅಂತಃಕರಣ ಇರ್ತದಪ್ಪ ಅಂದ್ರೆ ಅದ್ರ ತಕ್ಕೆಯಿಂದ ಆಚಾರಶೀಲ ಅಂತ ಕೃತಿ ಮಾಡ್ತಿರ್ತಾರೆ. ಅಂತಃಕರಣ ಕರೆಕ್ಟಪ್ಪ ಅಂತ ಅದ ಪರಿಣಾಮ ಏನಾಗ್ತದೆ ಅಂದ್ರೆ ವಾಣಿಯಿಂದ, ದೃಷ್ಟಿಯಿಂದ, ಕೈಯಿಂದ, ಮನಸ್ಸಿಂದ ಎಲ್ಲಾದ್ರಿಂದ ಅವ್ನು ಸಹಾಯ ಮಾಡ್ತಾನೆ. ಅವ್ನ ದುಃಖ ಹರಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅಂದ್ರೆ ದುಃಖ ಅಂತಃಕರಣ ಕಡಿಮೆ ಪರಿಣಾಮ ಒಂದಿರ್ಬೇಕಲ್ಲ. ಅಂದ್ರೆ ನೋಡಿ ಏನೋ ಅಂತಕ್ಕಂಥ ದೃಷ್ಟಿಯಿಂದ ಕೂರ್ಬೇಕು. ನೋಡಿದ್ರು ಎಷ್ಟೋ ನಮ್ಗೆ ದೃಷ್ಟಿಯಲ್ಲಿ ಕೂಡ ಏನೋ ಒಂದು ಸಾಮರ್ಥ್ಯ ಇದೆ. ಸುಖಿ ಮಾಡು, ದುಃಖ ಮಾಡು, ಕೆಟ್ಟ ಕಡೆ ನೋಡಿದ್ರೆ ದುಃಖ ಆಗ್ತದೆ. ಮತ್ತೆ ಪ್ರೇಮ ನೋಡಿ ಸುಖ ಆಗ್ತದೆ. ಹಾಗೆ ಎಲ್ಲಾರ ಕಡೆ ದೃಷ್ಟಿಯಿಂದಲೂ ಪ್ರೇಮದಿಂದ ನೋಡಿ ಮೊನ್ನೆ ಸುಖಿ ಮಾಡ್ತಾನೆ, ವಾಣಿಯಿಂದಲೂ ಮಾಡ್ತಾನೆ. ಸರಿ ಮಾತಾಡಿ, ಚಲೋ ಮಾತಾಡಿ ಅವ್ರ ಅಂತಃಕರಣಕ್ಕೆ ಆರಾಮ ಚಲೋ ಆಗಂಗೆ, ಅವ್ನ ಚಿಂತೆ ಹರಣ ಆಗಂಗೆ ಮಾತಾಡ್ತಾನೆ. ಕೈಯಿಂದ ಸಹಾಯ ಮಾಡ್ತಾನೆ. ಕೈಯಿಂದ ಏನಾದ್ರು ಸ್ವಲ್ಪ ಏನಾದ್ರು ಕೈಯಿಂದ ಮಾಡಂಗಿತ್ತಪ್ಪ ಅಂದ್ರೆ ತ್ರಾಸಾಗಿತ್ತು, ಮುಂಜಾಡ್ಡಾಗಿತ್ತು, ತ್ರಾಸಾಗಿತ್ತು. ಅವ್ನ್ ಸ್ವಲ್ಪ ತಲೆ ಹೊತ್ತು ಸ್ವಲ್ಪ ಏನಾದ್ರು ಆರಾಮಾಗ್ತಂತ ಇತ್ತು, ಅದ್ ಕೈಯಿಂದ ಮಾಡ್ತಾನೆ. ಬಾಯಿಂದ ಅಷ್ಟೇ ಮಾತಾಡಿ ಬಿಡ್ತಾನೆ ಹಿಂಗಲ್ಲ, ಎಲ್ಲಾ ತರದಿಂದಲೂ ಅವ ಮಂದಿಗೆ ದುಃಖ ಹರಣ ಮಾಡಿ ಪ್ರಯತ್ನ ಮಾಡ್ತಾನಪ್ಪ. ಮಾಡ್ಬೇಕು, ಜ್ಞಾನಿಗಳು ಮಾಡ್ತಾರ, ಸಾಧಕ ಮಾಡ್ಬೇಕು. ಯಾವ ಪ್ರತಿಯೊಂದು ದುಃಖ ಇದ್ರೆ ನಾವು ಲಘು ಹೋಗ್ತೇವೆ. ಜ್ಞಾನಿಗಳು ಮಾಡ್ತಪ್ಪ ಅವ್ರು ಬಹಳ ಶ್ರೇಷ್ಠರು, ನಮ್ಗೇನ್ ಕಾರಣ ಇಲ್ಲ ಏನಿಲ್ಲ, ಅವರೇ ಮಾಡ್ಲಿಲ್ಲ ಹಂಗೆ ಅವ್ರಂತ ಯಾವ ನಡಿಬೇಕಂತಾರೆ. ಜ್ಞಾನಿ ಲಕ್ಷಣ ಹೇಳಿ ಕೇಳಿ ನಾವಾದ್ರೂ ಇಂದ ಹಿಂಗ ಎಲ್ಲಾರ್ಗೂ ನಮ್ಗೆ ಸುಖಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕಪ್ಪ. ಎರಡನೇ ಲಕ್ಷಣ ಹೇಳ್ತಾರೆ, ಮಾನ ಅಪಮಾನ ಉಣಂಗಿಲ್ಲಪ್ಪ. ಮಾನ ಬಯಸುವುದಿಲ್ಲ. ಮಾಡ್ಬೇಕು ಅಂತಂದ್ರೆ ಅವ ಎಷ್ಟು ರೀತಿಯಿಂದ ಅಂತಕ್ಕಂಥೊಳಗೆ ಲೆಕ್ಕ ಹಾಕ್ಲಾಗ್ತದೆ. ತನಗ್ ಮಂದಿ ದೊಡ್ಡವ್ರು ಬೇಕು ಅಂತ ಇಷ್ಟೊಂದು ಅವನ ಇಟ್ಕೊಂಡು ವ್ಯಾಸ ಮಂದಿ ಎದ್ರಿಂದ ದೊಡ್ಡವ್ರು ಅಂತಾರ ಅಂತಕೊಂಡು ಮೊದಲ ವಿಚಾರ ಮಾಡ್ಕೊಂಡು ಆ ಗುಣಗಳನ್ನ, ಆ ಕಲೆಗಳನ್ನ ಏನು ಸಂಪಾದನೆ ಮಾಡಿ ಕಷ್ಟಪಡ್ಬೇಕಾಗ್ತದೆ. ಮಾನದ ಅಪೇಕ್ಷೆ ಇಲ್ಲದ್ರಿಂದ ಅವಾಗ ಗೀತದ ಯಾವ್ದು ಅಂದ್ರೆ ಅವ ಕಷ್ಟಪಡ್ಬೇಕಾಗುದಿಲ್ಲ. ಯಾರಿಗೆ? ಈ ಜ್ಞಾನಿ ಏನಿಲ್ಲ. ಅಥವಾ ಮಾನದ ಅಪೇಕ್ಷೆ ಇತ್ತಪ್ಪ ಅಂದ್ರೆ ಇದು ಮಾಡ್ತದೆ ಅಂದ್ರೆ ಏನಾದ್ರು ಒಂದು ಕೃತಿ ಮಾಡ್ಲಿಕ್ಕೆ ಹಚ್ಚಿ ಒಂದೇನಪ್ಪ ಮಾನ್ ಮಂದಿ ಕೊಡ್ಬೇಕಾದ್ರೆ, ದೊಡ್ಡ ನನಗೆ ಮಂದಿ ಅನ್ಬೇಕಾದ್ರೆ ಆ ದೊಡ್ಡ ಸ್ಥಳ ಬರುವ ಹಾಗೆ ನಾವೆಂದು ಒಂದು ಕಲಾ ವಕ್ತೃತ್ವ, ಚಲೋ ವಕ್ತೃತ್ವ ಸಂಪಾದನೆ ಮಾಡ್ಬೇಕು, ಉತ್ತಮ ಪುಸ್ತಕ ಬರೀಬೇಕು. ಹಿಂಗೇಂದ್ರೆ ಪಾಂಡಿತ್ಯ ತೋರಿಸ್ಬೇಕು. ಈ ಕಡೆಯಿಂದ ಸುಮ್ಮನೆ ಅವ್ರು ದೊಡ್ಡವರು ಅನ್ನೋದಿಲ್ಲ ಯಾರು. ವಿಷಯ ಇರ್ತಕ್ಕಂಡ್ರೆ ದೊಡ್ಡವಂತ ಹೊರತಾಗಿ ಸಾಮಾನ್ಯ ಜನರಿಗೆ ದೊಡ್ಡರ ಎಂದು ಅನ್ನೋದೇ ಇಲ್ಲ. ಇದು ಸಾಮಾನ್ಯ ಮನುಷ್ಯ ವಿಷಯ ಇರ್ತಾ ಬರ್ಬೇಕಾದ್ರೆ ಬಹಳ ಕಠಿಣ ಆಗ್ತಂತೆ. ಆ ವಿಷಯ ಇರ್ತಾ ಇದ್ದವರಿಗೆ ವಿಷಯ ಇರ್ತಾ ಬರ್ತದೆ ಹೊರತಾಗಿ ಅವ್ರಿಗೇನು ಜನ್ಮತಾ ಬಂದಿರ್ತದೆ, ಅವ್ರ ಬುದ್ಧಿನೇ ಹಂಗಿರ್ತದೆ. ಅವ್ರ ಸಾಗ ಇವ್ ಮಾಡಿ ಆಗ್ತಂದ್ರೆ ಬಹಳ ಕಠಿಣ ಆಗ್ತದೆ. ಬುದ್ಧಿ ಬಂದಿರ್ತಾನೆ, ಬುದ್ಧಿ ಚುರುಕ್ ಇರ್ತದ, ಸ್ವಾಭಾವಿಕ ನಾವು ಬೇಕಾದಷ್ಟು ಏನು ಮನೆಯಿಂದ ಬರ್ತದಂತ ಸಾಮಾನ್ಯ ಹುಡುಗ ಥರ್ಡ್ ಕ್ಲಾಸ್ ಪಾಸ್ ಹೋಗವ ನಾ ಒಂದಿದ್ದು ನಂಬರ್ ತಗೋಬೇಕು, ಒಂದಿನ ಬಹಳ ಶ್ರೇಷ್ಠ ಆಗ್ಬೇಕಂತ ಪ್ರಯತ್ನ ಬಿದ್ದಪ್ಪ ಅಂದ್ರೆ
ಅದು ಎಷ್ಟು ಮಾಡಿದ್ರು ಅಸಾಧ್ಯ ಆಗ್ತದೆ, ಅವನ ಪಾಲಿಗೆ ಬರ್ತದೆ, ನಿರಾಶೆ ಬರ್ತದೆ. ದೊಡ್ಡಸ್ತನ ಸ್ವಲ್ಪ ಹಂಬಲಕ್ಕೆ ಬಿದ್ದು ಅದಕ್ಕೆ ಸಿಗುದೇ ಇಲ್ಲ, ಮತ್ತೆ ಏನೋ ದುಃಖ ಆಗ್ತದೆ. ಅತ್ರೇನು ದೊಡ್ಡವಾಗಿರ್ಬೇಕು, ದೊಡ್ಡ ಸ್ಥಾನ ಪಡೆಯೋದು, ಮಂದಿ ಕಡೆ ಚಲೋ ದೊಡ್ಡ ಮನಸ್ಸು ಹೋಗ್ಬೇಕು ಅನ್ನುವಂಥದ್ದು ಇದು ಮಾನವ ಅಪೇಕ್ಷೆ ಅದ. ಈ ಅಪೇಕ್ಷಾ ಇರ್ತಕ್ಕದ್ದಲ್ಲಪ್ಪ ಅಂತ ಸಾಧಕರಲ್ಲಿ ಇರಬಾರದು. ಮಾನ ಅಪಮಾನದ ಮಂದಿಯಲ್ಲಿ ಅಪಮಾನ ಮಾಡ್ತಾರೆ ಅಂಜಿಕೆ ಒಂದು ಮಾನದ ಅಪೇಕ್ಷಾ, ಅಪಮಾನದ ಬಗ್ಗೆಯಿಂದ ಹೀಗೆ ಬುದ್ಧಿ. ಅಪಮಾನ ಬರಬಾರ್ದು ನಮಗೆ, ಯಾವಾಗ ಜಪಿಸಿರ್ತೀವಿ ನಾವು ಅದರಲ್ಲಿ. ಅದಕ್ಕೆ ಎರಡೂ ನೋಡುವುದಿಲ್ಲಪ್ಪ, ಮಾನ ಅಪಮಾನ ಎರಡರ ಬಗ್ಗೆಯೂ. ಮಾನ ಅಪಮಾನ ಎರಡು ಪಾನ ಮಾಡಿದಾನೆ ಅಂತ ಎರಡು ನುಂಗ್ ಬಿಟ್ಟ ಕುಡಿದ್ ಬಿಟ್ಟು ಇಲ್ಲ ಮಾಡಿದ. ಮಾನ ಅಪಮಾನ ಏನ್ ಪರಿಣಾಮ ಮಾಡಂಗಿಲ್ಲಪ್ಪ ಅವನು. ಮಾನ ಆದ್ರೂ ಸೈ, ಅಪಮಾನ ಆದ್ರೆ ಅದ್ ನಿಂದ ಸ್ಥಿತಿಗೆ ಹೀಗೆ ತಗುದಿಲ್ಲ ಅಂತ. ನಿಂದ ಆತಪ್ಪ ಅಂದ್ರೆ ಸಾಮಾನ್ಯ ಮನುಷ್ಯ ಏನ್ ಮಾಡ್ತಾನೆ, ಭಯಂಕರ ಹಚ್ಕೊಂಡು ತಾಪ ಮಾಡ್ಕೊಂಡು ಕಷ್ಟಪಡ್ತಾನೆ, ಆತ್ಮಹತ್ಯೆ ಮಾಡ್ಕೊಂಡು ಸುಧಾಪ ಆಗಿಬಿಡ್ತದೆ. ಅಷ್ಟು ಮಂದಿ ನಮ್ ಕೆಟ್ಟ ಅಂತಾರಪ್ಪ ಅಂತ ಮಾಡ್ತೀವಿ, ಹಿಂಗ್ ಬರ್ತದೆ. ಸ್ತುತಿನಿಂದ ಇವನು ಹಚ್ಕೊಂಡಿಲ್ಲ. ಮಾನ ಅಪಮಾನ ಸ್ತುತಿನಿಂದ ಇದ್ರೇನ್ ಫರ್ಕ್ ಅಂದ್ರೆ, ಎದುರಿಗೆ ಮಾಡಿದ ಮಾನ ಅಪಮಾನ, ಹಿಂದೆ ಮಾಡಿದ್ದು ಸ್ತುತಿನಿಂದ. ಒಂದ್ ಸ್ತುತಿ ಮಾಡ್ತಾರೆ ಖರಿ, ಅದು ಸ್ವಲ್ಪ ನಿಂದ ಹೊರಗೆ ಹಿಂದೆ ಮಾಡ್ತಾರೆ. ಅಂದ್ರೆ ತನ್ನ ಪರೋಕ್ಷವಾಗಿ ತನ್ನ ಹಿಂದ ಏನು ಮಾಡ್ತಾರೆ ಅದಕ್ಕೆ ಸ್ತುತಿ ನಿಂದೆ ಅನ್ನೋದು. ಸ್ತುತಿಸ್ತಾರೆ ಚಲೋ ದೊಡ್ಡವಪ್ಪ ಹಂಗ ಹಿಂಗಂತ ಹಿಂಗ್ ಸ್ತುತಿನೂ ಮಾಡ್ತಾರೆ ಜನರು, ನಿಂದನೂ ಮಾಡ್ತಾರೆ. ಮಾನ ಅಪಮಾನ ಪ್ರತ್ಯಕ್ಷ ಮಾಡ್ತಾರೆ ಅಂತಾರೆ. ಪ್ರತ್ಯಕ್ಷ ಆಗುವ ಮಾನ ಅಪಮಾನ, ಹಿಂದಾಗುವ ಸ್ತುತಿನಿಂದ. ಇವು ಎದ್ರ ಬಗ್ಗೆಯೂ ಅವ ನಿರಪೇಕ್ಷ ಇರ್ತಾನಪ್ಪ ಅಂತ. ಮಾನ ಸಿಗ್ಬೇಕು ಅಂತ ಅಪೇಕ್ಷೆ ಮಾಡಿದ್ರೆ ಅವಾಗ ಸಿಗುದಿಲ್ಲ. ಮತ್ ಜನರಿಗೆ ಸ್ವಭಾವದ ಯಾರು ಬೇಟಾದ್ರು ಕೊಡಂಗಿಲ್ಲ. ಮಾನ ಅಪೇಕ್ಷೆ ಮಾಡಿದ್ರೆ ಮುದ್ದಾ ಅಪಮಾನ ಮಾಡ್ತಾರೆ. ನೇಮಲ್ಲಿ ಮೂರು ಸ್ವಭಾವದಲ್ಲಿ ನೋಡ್ಬೇಕ. ಮತ್ತೆ ಯಾರು ಮಾನ ಬೇಡ ಅಂತಾರೆ ಅವ್ರಿಗೆ ಬೇರೆ ಬೆನ್ನ ಎಲ್ಲ ಹಂಗೆ ಇದೆ. ಅದಕ್ಕೆ ಅಪೇಕ್ಷೆ ಮಾಡಿದ್ರೆ ಸಿಗಂಗಿಲ್ಲ ತಾತ್ಪರ್ಯ. ನಿಧಾನ ಇನ್ನು ತಿಳ್ಕೊಂಡ್ರೆ ಯಾಕೋ ಸ್ವಲ್ಪ ಕೊಡ್ಬೇಕಂತಾರೆ. ತಾನೇ ಬರ್ತದಪ್ಪ ಬ್ಯಾಡ ಬರ್ತಾನೆ ಬ್ಯಾಡ ಅಂತ ಹಿಂಗ ಅಲ್ಲಿ ಕಡೆ ನಿಧಾನ ಹೇಳ್ತಾ ತಾತ್ಪರ್ಯನು ಅಂದ್ರೆ ಮಾನದ ಅಪೇಕ್ಷೆ ನಮ್ಗೆ ಏನ್ ಮಾಡ್ತದೆ, ಪರಿಮಿತಿ ಮಾಡ್ತದೆ. ಇಷ್ಟೇ ಅಂತ ತಿಳ್ಕೊಂಡು ನಾವೊಂದೇನಿದೆ ಇಷ್ಟು ಗುಣ ಇಷ್ಟಿದು ಅಂತ ತಿಳ್ಕೊಂಡು ನಮ್ಮನ್ನ ಅಳತಿ ಅಳಿತದೆ. ಮಾನಿ ನಮ್ಗೆ ಇಷ್ಟೇ ಅಂತ ಹೇಳ್ಕೊಡ್ತದಿಲ್ಲ. ಅದು ಹೆಚ್ಚಿನ ಇರೋದ ಖರೆ ಕಡೆ ಹೆಚ್ಚು ಕಡಿಮೆ ಇದ್ರೊಳಗ ಗಣಿದ್ರೊಳಗೆ ಬಂದೇ ಬರ್ತದೆ. ಹೆಚ್ಚಪ್ಪ ಆದ್ರೆ ಮತ್ತೊಂದಕ್ಕಿಂತ ಕಡಿಮೆ ಅಂತ ಹಿಂಗೆ ಬಂದೇ ಬರ್ತದೆ. ಒಬ್ಬ ಪಂಡಿತ ತಪ್ಪು ಶಾಣೆ ಇದ್ದೀರಪ್ಪ, ಒಂದ್ 4ನೇ ನಂಬರ್ ತಗೊಂಡ, ಅದ್ರ ಮೇಲೆ 3 ನಂಬರ್ ಇದ್ದಾರೆ ನನಗ ಅಳತಿಯೊಳಗೆ ಅದೇನು ಒಂದಕ್ಕೊಂದು ಸರಿ ಹೆಚ್ಚಿ ನೋಡ್ತಾರೆ. ಆ ಅಳತಿ ಇದ್ರೊಳಗೆ ಇವ್ ಕ್ಷೇತ್ರ ಬರ್ತಾನ, ಅಂದ್ರೆ ನಮ್ಮನ್ನ ಪರಿಮಿತಿ ಮಾಡ್ಕೊಂಡಾಗ ಆಗ್ತದೆ. ಅದಕ್ಕೆ ರಾಮದಾಸ್ ಹೇಳಿದ್ರು, ರಾಮ್ ಸ್ವಾಮಿನ ಅಂತ ಇರ್ತೀವಿ, ನೀವು ಅವತಾರಿಕಿದ್ದೀರಿ, ಇದು ಬಹಳ ನನ್ ಕಡಿಮೆ ಇದಪ್ಪ ಅಂತ ಹೇಳಿದ್ರು. ಅವತಾರಿಕರಂದ್ರೆ ಅಂದ್ರೆ ಈಗ ಮೂಲ ಸ್ವರೂಪ ಇರೋದು ಬಂದವ, ತಿಂಗಳ ಬಗ್ಗೆ ಕಡಿಮೆ ಆದಂಗತ್ತಲ್ಲ. ಏನಾದ್ರು ನಾವು ಪರಿಮಿತಿ ಸಿಗ್ತೀವಿ. ಅಪರಿಮಿತ ಪರಿಪೂರ್ಣ ತನ್ನ ಆತ್ಮಸ್ವರೂಪದ ಯಥಾರ್ಥದಿಂದ ಎಷ್ಟೇ ದೊಡ್ಡದು ಬಹಳ ಕಡಿಮೆ ಇದೆ ಅಂತ ತಿಳಿದು ಮಾನದ ಅಪೇಕ್ಷೆ ಮಾಡುದಿಲ್ಲ ಅವ. ಮತ್ತು ಅಪಮಾನಕ್ಕೆ ಅಂದುದಿಲ್ಲ ಅಂತ. ಮಾನ ಅಪಮಾನ ಏನವ ದೈವಾನುಭೂತಿ ಬಹಳ ಬರ್ತಾವ. ಹುಷಾರ್ ಜನರಿಗೆ ಏನೋ ಭಾವನಾ ಆಯ್ತು, ಏನೋ ಶುರು ಮಾಡಿಪ್ಪ ಬಾಬಾ ಅಂದ್ರೆ ಮತ್ತೊಬ್ಬ ಶುರು ಮಾಡ್ತಾನೆ. ಒಬ್ಬ ಕೆಟ್ಟಲಿ ಶುರು ಮಾಡಪ್ಪ ಜಗತ್ತಿಗೆ ಕೆಟ್ಟಲಿ ಶುರು ಮಾಡ್ತಾನೆ. ಮಾನಪ್ಪನ ಹಂಗೆ ಒಂದು ಅಗದಿ ಯಾರಿಗೆ ಚಲೋ ಇದ್ರೆ ಅವ್ರಿಗೆ ಮಾನ್ ಬರ್ತದೆ, ಕೆಟ್ಟಿದ್ರಿಗೆ ಅಪಮಾನ ಬರ್ತದೆ. ಹಿಂಗೆ ಜಗತ್ತು ಇಲ್ಲೇ ಇಲ್ಲ. ಚಲೋ ಇದ್ದವ್ರಿಗೆ ಮತ್ತೆ ಅಪಮಾನ ಬಂದ್ ಆಗ್ಬಿಡ್ತದೆ ಅಂತ ತಿಳ್ಕೊಂಡು ಇವು ಇದ್ರ ಮೇಲೆ ನಂಬಿಕೆ ನಾವು ಇರ್ತಕ್ಕದ್ದಲ್ಲಪ್ಪ ಅಂತ. ಒಮ್ಮೆ ಅಪಮಾನ ಮಾಡಿದ್ರೆ ಅಪಮಾನ ಮಾಡಬಹುದು, ಅವರೇನು ನಿಜ ಅಂತ ಹೊರಗೆ ನಾವು ನೋಡ್ತೀವಲ್ಲ. ಕಡ್ತನಕ ಒಬ್ಬ ದೊಡ್ಡವ್ರು ಅಂತಾರಪ್ಪ ಅಂತ ಹಿಂಗೆ ಇಲ್ಲೇ ಇಲ್ಲ. ಒಂದ್ ಪ್ರಸಂಗ ಅನ್ಸಾರ ದೊಡ್ಡ ಅಂತಾರ, ಪ್ರಸಂಗ ಅಂತಾರ, ಸಣ್ಣ ಅಂತಾರ, ಹೀಗಾಸ್ತಾರೆ, ಒಂದು ಸ್ತುತಿ ಮಾಡ್ತಾರೆ. ಅಂದ್ರೆ ಅವ್ರು ತಮ್ಮ ಲಹರಿ ಪ್ರಕಾರ ಮಾಡ್ತಾರಂತಾರೆ. ಆ ಲಹರಿಯೊಳಗೆ ಸಿಕ್ಕಿ ತೆಳಗ ಮೇಲೆ ಯಾಕೆ ಆಗ್ಬೇಕಂತ ಕೇಳ್ತೀನಿ. ಆ ಜನರ ಲಹರಿ ಪ್ರಕಾರ ಅಂದ್ರೆ ಅವ್ರ ಅಧೀನ ನಂಗ ನೀ ಸ್ವತಃ ಇಲ್ಲ. ಅವ್ರು ದೊಡ್ಡವ ಹೌದಿಲ್ಲ, ಅಂದ್ರೆ ಅವ್ರ ಅನ್ನೋದಕ್ಕೆ ಮೇಲೆ ದೊಡ್ಡ ಚೆನ್ನಾಗ ಆತ. ಅವ್ರು ಇಚ್ಛಾ ಪ್ರಕಾರ ಅದಿಲ್ಲಪ್ಪ ನೀ ದೊಡ್ಡಸ್ತನ ಹೋಗ್ಬಿಡ್ತು, ಇಷ್ಟೇ ನಂಗತ್ತಲ್ಲ. ಹಿಂಗ್ ಪರಾವಲಂಬಿ ದೊಡ್ಡಸ್ತನ ಈ ಮಾನ ಇದು ನಾವು ಅಪೇಕ್ಷೆ ಮಾಡುದಿಲ್ಲಪ್ಪ. ಅಥವಾ ಅಪಮಾನಕ್ಕೂ ಅಂತ ಮಾನ ಆತಪ್ಪ ಅಂದ್ರೆ ಅಪಮಾನ ಯಾರಿಗೆ ಆತು ಅಂತ ಯಾವಾಗ್ಲೂ ವಿವೇಕ ಇದ್ದೇ ಇರ್ತೇವೆ. ಒಂದು ವಿವೇಕ ಜಾಗೃತಿ ಇರ್ತದೆ. ಮಾನ ಅಪಮಾನಕ್ಕೆ ಮೀರಿದವನ ಇದ್ದೀನಿ, ಪರಿಪೂರ್ಣ ಇದ್ದೀನಿ ಅಂತ ಈ ವಿಚಾರದಿಂದ ಅಪಮಾನ ತೆಗೆದು ಹಾಕ್ತಾನೆ. ಮಾನದ ಅಪೇಕ್ಷೆ ಮಾಡುದಿಲ್ಲ.
ಸಮಾಧಾನ ಲಾಭ ಹಾನಿ. ಸುಖ ದುಃಖ ಮತ್ತೆ ದ್ವಂದ್ವಗಳಿವೆ. ಈ ದ್ವಂದ್ವಗಳನ್ನ ತೆಗೆದು ಹಾಕ್ತಾನ. ಸುಖ ದುಃಖ, ಮಾನಾತ್ಮಾನ ಆತ್ಮದ ನಿಂದಾಸ್ತುತಿ ಆತು, ಸುಖ ದುಃಖ ಆತು, ಇವೇನು ಎರಡು ಕೂಡಿ ಬರ್ತಾವ. ಈ ದ್ವಂದ್ವ ಸಿಗೋದಿಲ್ಲಪ್ಪ, ದ್ವಂದ್ವ ನಮ್ಮನೆ ಮಾಡ್ತಾವ, ಹಿಡಿದು ಬಿಡ್ತಾವ. ಸುಖ ಅಂತ ದುಃಖ ಇದ್ದ ಹಿಂದೆ ಬಂದು ನಮ್ಮ ಸುಖ ದುಃಖ ನಮ್ಮ ತೊಡಗಿಸ್ಬಿಡ್ತದ. ಅದನ್ನ ಹೊರಗೆ ಬರ್ಲಿಕ್ಕೆ ಬರೋದಿಲ್ಲ ನಮ್ಗೆ. ಹಂಗ ಚಕ್ರ ಹೋದ್ನಪ್ಪ ಅಂದ್ರೆ ಸಿಕ್ಕ ಒಳಗೆ ಹೋಗಿ ಬರ್ತದೆ, ನಮ್ಗೆ ಹೊರಗೆ ಬರ್ಲಿಕ್ಕೆ ಬರೋದಿಲ್ಲ. ಇನ್ನು ಈ ಧ್ವನಿ ಸಿಕ್ಕಪ್ಪ ಅಂದ್ರೆ ಹ್ಯಾಂಗಾದ್ರೂ ಅದು ನಮ್ಗೆ ಬಗ್ಗೆ ಇರಂಗಿಲ್ಲ ಮಾತು. ಈಗ ನಾವು ವ್ಯವಹಾರಕ್ಕೆ ಬೇಕಾ ತೋಡ್ಬೇಕಾದ್ರೆ ಹಿಂಗ್ ಮಾಡಿದ್ರು ತ್ರಾಸೆ, ಹಾಳು ಮಾಡಿದ್ರು ತ್ರಾಸೆ, ಹಿಂಗ್ ಹೋದ್ರು ಕಂಟಕನಿ, ಹಂಗಾದ್ರೂ ನಮ್ಗೆ ಇದೆ. ಹಿಂಗೇಂದ್ರ ಆ ಚಕ್ರ ಸಿಕ್ಬಿಡಪ್ಪ ಅಂದ್ರೆ ಅದಕ್ಕೆ ಆ ಚಕ್ರ ಹೊರಗಿರ್ತಾನೆ ಅಂತ. ಈ ದ್ವಂದ್ವ ಚಕ್ರ ಸಿಗ್ಲಾರ್ದೆ ದ್ವಂದ್ವಾತೀತ ಇರ್ತಾನ ಪ್ರೇಮ ಅಂದ್ರೆ ಸುಖ ದುಃಖ ಅಂತ ಹೇಳ್ತಾರೆ. ಸುಖ ದುಃಖನು ಅವ ಎಂದಾದ್ರೂ ಪರಿಣಾಮ ಹೊಂದಿಲ್ಲ. ಸಮಾಧಾನ ಲಾಭ ಹಾನಿ. ಲಾಭ ಹಾನಿ ಎಷ್ಟು ದ್ವಂದ್ವ ಮಾಡ್ಯಾರ. ಈ ದ್ವಂದ್ವ ಎಲ್ಲಾ ದ್ವಂದ್ವಗಳನ್ನು ಬಿಡ್ತಾನಪ್ಪ ಅಂತ. ದ್ವಂದ್ವಾತೀತ ಅಂತ ಏನು ನಿಜ ಸ್ವರೂಪದ ಎರಡು ಹೆಚ್ಚು, ಅದಕ್ಕಿಂತ ಹೆಚ್ಚು ಅನೇಕತ್ವ. ದ್ವಿತೀಯಾದ್ವೈ ಭಯಂ ಭವತಿ ಅಂತ ಹೇಳಿ ಎರಡು ಅಂತ ಬಂತಪ್ಪ ಅಂದ್ರೆ ಅಲ್ಲಿ ಭಯ ಶುರು ಆತೆ. ಮತ್ತೊಬ್ಬಿದ್ದಾನಪ್ಪ ಅಂದ್ರೆ ನಾವ್ ಏನ್ ಮಾಡ್ತೀನಿ ಯಾರಿಗೂ ಒಬ್ಬನೊಬ್ಬಿದ್ದಪ್ಪ ಅಂದಾಜಿಗೆ ಬರ್ತೇನು ಹಿಂಗ್ ವಿಚಾರ ಮಾಡ್ಲಿ. ಒಬ್ಬನ ಮನೆಯಾಗ ಒಬ್ಬ ಇದ್ದ ಅಂದ್ರೆ ಭಯ ಬರ್ಬೇಕು. ಮತ್ತೊಬ್ಬಿದ್ದಪ್ಪ ಅಂದ್ರೆ ಅವ್ನು ಏನಂತ ಸುದ್ದ ನೋಡು ಅವಕ್ಕೆ ನೋಡ್ ಮೇಲೆ ಮಾಡಿ ನೋಡ್ಬೇಕಾಗ್ತದೆ, ನೋಡ್ಲಿಕ್ಕಾಗ್ತದೆ. ಏನಂತಾನು ಸುದ್ದು ಸ್ವಂತ ಮುಟ್ಟ ಬಂದಪ್ಪ ಅಂತ ಜಗಳ ಆಡ್ಬಹುದು, ಸಂಕ್ರಿಯೆ ಮಾಡ್ಬೋದು, ಎಲ್ಲ ಮಾಡ್ಬೋದು. ಅಂದ್ರೆ ತಾವೊಬ್ಬ ಇದ್ದಪ್ಪ ಅಂದ್ರೆ ಈ ನಿರ್ಭಯವಾಗಿ ಹೆಂಗಿರ್ತಾನ ಹಾಗೆ ಇರ್ತಾನ. ಎಲ್ಲಾ ದ್ವಂದ್ವಗಳಿತ್ತ ಅಂದ್ರೆ ಒಬ್ಬನೇ ಒಬ್ಬಿದ್ದಲ್ಲಿ ಏನ್ ಯಾವ ತರದಿಲ್ಲ. ಏಕಮೇವ ಸ್ಥಿತಿಯೊಳಗ ಯಾವ ತರ ಭಯ ಇಲ್ಲ, ದುಃಖ ಇಲ್ಲ, ಇನ್ನು ಒಂದಕ್ಕೊಂದ್ ಸರಿ ಹೆಚ್ಚಿಗೆ ನೋಡುದಿಲ್ಲ. ಒಂದೇ ಒಂದರಲ್ಲಿ ಅಂತ ಅನ್ನೋದ್ರ ಕಲ್ಪನೆ ಇಲ್ಲ, ಆಶೆ ಆಯ್ತು ಸಾಧ್ಯ ಇಲ್ಲ. ಅಥವಾ ಅಲ್ಲಿ ಅಹಂಕಾರ ಇರೋದ್ರಿಂದ ಆ ಆಶೆ ಯಾರಿಗ್ ಬರ್ಬೇಕು ಆ ವ್ಯಕ್ತಿನೂ ಇಲ್ಲ. ಇನ್ನ ಎಲ್ಲಾ ತರ ಏಕಮೇವ ಒಳಗ ಇವ್ ಯಾವ ಬರ್ಲಾರು ಅಂತ. ಆದ್ರೆ ನಾವ್ ಎರಡು ಯಾವ ಮಾಡ್ತೀವಿ ದ್ವಂದ್ವಗಳಲ್ಲಿ ನಾವು ಅಲ್ಲಿ ಏನಾಗ್ತೀವಿ, ಅಲ್ಲಿ ಅದ್ರ ಬಗ್ಗೆ ನಾವು ನಿಮಗ್ನ ಆಗ್ತೀವಿ ಅಥವಾ ದ್ವಂದ್ವದಲ್ಲಿ ನಾವು ಸಿಗ್ತೀವಿ. ಆವಾಗ ಏನಂದ್ರೆ ಅವು ನಮ್ಗೆ ಬಹಳ ಪರಿಣಾಮ ಮಾಡ್ತಾವ. ಅದಕ್ಕೆ ಅವ ಅಂತ ಗುರಿ ಅಂತಾರ ಅವರು. ಎಲ್ಲಾ ದ್ವಂದ್ವಗಳು ನಿರ್ಮುಕ್ತಿರ್ತಾನಪ್ಪ, ಪೂರ್ಣ ಮುಕ್ತಿರ್ತಾನಂತ. ದುಃಖ, ಲಾಭ ಹಾನಿ, ಅನಾತ್ಮಾನ, ನಿಂದಾಸ್ತುತಿ ಮತ್ತೆ ಇನ್ನೂ ಈ ಅನೇಕ ದ್ವಂದ್ವಗಳಿವೆ. ಎಲ್ಲಾ ದ್ವಂದ್ವ ರಹಿತ ಸ್ಥಿತಿಯಲ್ಲಿ ಅಖಂಡವಾಗಿರ್ತಾನವ. ಅಂದ್ರೆ ಅಲ್ಲಿ ಆನಂದದ ದ್ವಂದ್ವದಲ್ಲಿ ಆನಂದ ಇಲ್ಲ. ಯಾವ್ದು ಭೂಮಾ ಪರಿಪೂರ್ಣದ ಯೋ ಭೂಮಾ ವೈ ತತ್ ಸುಖಂ ಅಂತ ಹೇಳಿ ನಾಲ್ಕೇ ಸುಖಮಸ್ತಿ. ಅಲ್ಪಗಳ ಸುಖ ಇಲ್ಲ, ಭೂಮಾವಲ್ಲೇ ಪರಿಪೂರ್ಣದ ಸುಖ ಅದ. ಇವು ಅಲ್ಪ ಆದಪ್ಪ ಅಂದ್ರೆ ಅಲ್ಪತ್ವಕ್ಕೆ ಏನು ಗುಣಗಳು ಬೇಕಾವ, ಬರುವೆ ಕಡಿಮೆತನ ಅಥವಾ ನೀಚತನ ಅಥವಾ ಅದ್ರ ಮೇಲೆ ಅದ್ರ ಹೆಚ್ಚಿನ ಅದ್ರ ಮೇಲೆ ಪರಿಣಾಮ ಮಾಡೋ ಒಂದು ಅಧಿಕಾರ ನಡೆಸುವೆ. ಅಲ್ಪ ಇದಾದ ಅವ್ರಿಗೆ ಹೆಚ್ಚಿನವ್ರು ಇದ್ದೇ ಇರ್ತಾರೆ, ಅವ್ರ ಮೇಲೆ ಅಂತ ಅಧಿಕಾರ ನಡೆಸೋರಿ. ಅಂದ್ರೆ ಅಲ್ಪತ್ವದಲ್ಲಿ ಸುಖ ಹೆಂಗ್ ಸಿಕ್ಕಿದ್ದು. ಸಣ್ಣ ಇದ್ದಪ್ಪ ಅಂದ್ರೆ ಅವೆಲ್ಲ ದೊಡ್ಡವ್ರಿಗೆ ಹೇಳೇ ಹೇಳ್ತಾರೆ. ಹೌದು, ಅವ್ ಸಣ್ಣ ಸುಖ ಸಾಧನೆ ಇಲ್ಲ. ಹಂಗ ಇರ್ಲಿ ಒಂದು ಉದಾಹರಣೆ ಅದು. ಅಂದ್ರೆ ಆ ಪರಿಪೂರ್ಣದಲ್ಲಿ ಸುಖ ಅದು, ಆ ಪರಿಪೂರ್ಣ ಸ್ಥಿತಿಯಿಂದ ಇರ್ತಾನವ. ಅಲ್ಪದಲ್ಲಿ ಇವ ಅಲ್ಪ ಯಾವ ಈ ದ್ವಂದ್ವದಲ್ಲಿ ಅಲ್ಪತ್ವ ಒಂದು ಮೂಲಕವಾಗಿ ಅಲ್ಪತ್ವ ಧರಿಸ್ತೀವಿ. ಈಗ ಒಂದು ಆದ ಬಾರ ಅಲ್ಪ ಆಗಿಬಿಡ್ತೀವಿ, ಸುಖ ನಿಜವಾದ ಸುಖ ಕಳ್ಕೋತೀವಂತ. ಆದ್ರೆ ಜ್ಞಾನಿ ಮಾತ್ರ ಹಂಗಿರೋದಿಲ್ಲ, ಇವ ದ್ವಂದ್ವ ಅತೀತ ಸ್ಥಿರ ಇರ್ತಾನೆ. ಇವು ಎದರದೂ ಈ ಯಾವ ದ್ವಂದ್ವಗಳಿಗೂ ಸಿಗುದಿಲ್ಲ ಅಥವಾ ಯಾವ ದ್ವಂದ್ವಗಳಿಗೂ ಪರಿಣಾಮ ಹೊಂದುದಿಲ್ಲ, ಯಾವುದೂ ಹಚ್ಚುವುದಿಲ್ಲ. ವಿವೇಕ ಇರ್ತಾನ, ಅರಿವು ಅರಿವು ಜಾಗೃತಿ ಮರುವರು ಅಂದ್ರೆ ವಿಚಾರ ಶಕ್ತಿ, ಅದರಿಂದ ಕಾರ್ಯಕ್ರಮ ಇಡುದು, ಅದು ಕೆಲಸ ಮಾಡ್ತ ಅದು ಇದಾಗಿ ಏನೋ ಕೆಲಸ ಮಾಡ್ಲಿಕ್ಕೆ ಶಕ್ತಿ ಇಲ್ಲದೆ ಅದು ಅರಿವು ಅಥವಾ ವಿವೇಕದಿಂದ ವಿಚಾರ ಶಕ್ತಿ ಏನದ ಅದು ಮಟ್ಟ ಆಗಿಲಾರದೆ ಅದು ಏನದ ಜಾಗೃತಿ ಇರ್ಬೇಕಂತ, ಕರ್ತವ್ಯ ಇರ್ಬೇಕಂತ. ಬಂದ ಕೂಡಲೇ ತಿಳ್ಕೊಬೇಕು ಅದ್ ಲಗಿತ್ ಇದಪ್ಪ ಇದು ಬರ್ತಾ ನಮ್ಗೆ ಯಾವ್ದು ಬಂತಿದು ಮಾನ ಅಪಮಾನ ದುಃಖ ಬಂತು, ಮಾನದ ಆಶಾ ಬಂತು, ಅಪಮಾನದ ಒಳಗೆ ಶುರು ಆಯ್ತು, ಭಯಂಕರ ದುಃಖ ಆಗಿ ಹತ್ತು. ಅದು ವಿವೇಕ ಅವ್ರು ಸುಮ್ಮನೆ ಕೊಡ್ಬಾರ್ದು, ವಿಚಾರ ಹಾಗೆ ಬರಬಾರ್ದು ಆಗಿತ್ತು ಯಾವ್ದು ಬಂದು ಇದನ್ನ ಖಂಡಿಸ್ಲಿಕ್ಕೆ ಬೇಕಾದ ವಿವೇಕಿನ ಶಾಸ್ತ್ರ ಏನಿದೆಲ್ಲ ಅದನ್ನ ಖಂಡಿಸ್ಬೇಕು, ಖಂಡಿಸ್ಬೇಕು, ಇಲ್ದಂಗೆ ಮಾಡ್ಬೇಕು. ಅದಕ್ಕೆ ಈ ವಿವೇಕ ಜಾಗೃತಿ ನಮ್ಮಲ್ಲಿ ಬೇಕು ಅಂತ ಯಾವಾಗಲೂ. ಅಂದ್ರೆ ತನ್ನ ಹಿತ ಬಯಸುವವರು ಆ ಹಿತಕ್ಕೆ ಯಾವ್ದು ಅಡ್ಡಿ ಬರ್ತದೆ ಅದನ್ನ ತೆಗೆದು ಹಾಕುವಂತಹದ್ದು ಒಂದು ಅವರಲ್ಲಿ ಪ್ರವೃತ್ತಿ ಅಥವಾ ಒಂದು ಜಾಗೃತಿ, ಇದು ಅತ್ಯವಶ್ಯ ಅಂತ.
ಸದಾ ವಿವೇಕಿ ಚಿತ್ತವೃತ್ತಿ ಗುಣೋದನೇತಿ ವಿಸ್ಮೃತಿ ಸಾವಧಾನ ಅಹೋರಾತ್ರಿ ಆತ್ಮಸ್ವರೂಪಿ. ಆತ್ಮಸ್ವರೂಪ ಸಾವಧಾನ ಇರ್ತಾರಪ್ಪ, ಜಾಗೃತಿ ಇರ್ತಾರೆ. ಆತ್ಮಾನಂದ, ಆತ್ಮಸ್ಥಿತಿ, ಆತ್ಮಶಾಂತಿ ಅದು ಬರೋಬ್ರಿ ತನಗೆ ಯಾವಾಗಲೂ ಅನುಭವ ಬರ್ತದೋ ಇಲ್ಲೋ ಇದ್ರ ಬಗ್ಗೆ ಅವ್ರು ಜಾಗರೂಕ ಇರ್ತಾರಪ್ಪ ಅಂತ. ತನ್ನ ಅನನು ತನ್ನ ಪರಿಪೂರ್ಣವಾಗಿ ಯಾವಾಗಲೂ ಪ್ರತೀತಿ ಆಗ್ತಾ ಇತ್ತು. ಈ ತರದ ಬಗ್ಗೆ ಇದರಿಂದ ಇದು ಆವರಣಾಗಿ ಇದು ಇಲ್ದಂಗೆ ಭಾಸ ಆಗಿ ಮತ್ತೊಂದು ಏನೈತೆ ಅದ್ರದ್ದು ಹೆಚ್ಚು ಬೆಳೆದು ಈ ದ್ವಂದ್ವಗಳ ಪೈಕಿ ಯಾವ್ದು ಒಂದು ವಿಶೇಷ ನಮ್ಮಲ್ಲಿ ಕಲ್ಪನೆ ಎದ್ದು ಸುಖ ಪರಿಣಾಮ ಮಾಡ್ತಿದ್ದಪ್ಪ ಅಂದ್ರೆ ಅದು ಪೂರ್ಣ ವಿವೇಕದ ಬಲದಿಂದ ಅದನ್ನು ತುಂಡರಿಸಿ ಯಾವ್ದು ರಹಿತದೆ ಈ ಜಾಗೃತಿ ಅಂದ್ರೆ ಅದನ್ನ ಕಂಡು ಹಿಡಿಯುದು. ಇದೊಂದು ಜಾಗೃತಿ ಮುಖ್ಯ ಲಕ್ಷಣ. ಅದ್ ಬಂದ ನಾವೇನ ಅದು ಎಷ್ಟೋ ವೇಳೆಗಳಲ್ಲಿ ಗೊತ್ತಾಗ್ತದೆ ನಮ್ಗೆ ಹಿಂಗ್ ಮಾಡ್ಬಾರ್ದಾಗಿತ್ತು ಅನ್ಬೇಕು. ದುಃಖ ಮಾಡಿ ಎಲ್ಲ ಎಷ್ಟು ಪರಿಣಾಮ ಮಾಡಿದ್ಮೇಲೆ ಇದು ತಪ್ಪ ಬರಬಾರ್ದಾಗಿತ್ತು ಅಂತ ಅದು ಆಗಿಂದಾಗ ಗೊತ್ತಾಗ್ಲಿಲ್ಲ. ಬಂದ ಕೂಡ್ಲೆ ಇದು ಬರಬಾರ್ದಕ್ಕಂತ ಇದು ಬಂತು ಮೊದಲು ಜಾಗೃತಿ ಕಂಡು ಹಿಡಿದು ಆಮೇಲೆ ಅದನ್ನ ಹೊರದು ಬಿಡುದು ಅಥವಾ ಇಲ್ದಂಗೆ ಮಾಡುದು, ಬಿಟ್ಟು ಬಿಡುದು. ನಾಶ ಅಂದ್ರೆ ಒಂದೇ, ನಾಶ ಮಾಡುವಂತ ಅರ್ಥ ಅದನ್ನ ಬಿಟ್ಟು ಬಿಡುದು, ತೆಗೆದಾಕುದು, ಹೊರದೋಡುದು. ಈ ದುಃಖಗಳಾಗ್ಲಿ ಆಶೆಗಳಾಗ್ಲಿ ಏನು ಎಷ್ಟೆಷ್ಟು ನಮ್ಗೆ ಬಾಧಕವಾದಂತಹದ್ದು ಬರ್ತಾವ ಅವನ್ನೆಲ್ಲ ಇಂದ ವಿವೇಕ ಜಾಗೃತಿನ ತೆಗೆದು ಹಾಕ್ತಾನಪ್ಪ. ವಿವೇಕ ಯಾವಾಗಲೂ ವಿವೇಕ ಜಾಗೃತಿನಲ್ಲೇ ಇರ್ಬೇಕು. ಸಾಧಕನ ಮುಖ್ಯ ಲಕ್ಷಣ ಅಂತ ಅರಿವು ಜಾಗೃತಿ ಬೇಕು. ಮರುವಿಗೆ ನಾವು ಎಡಿಬಿಡಬಾರ್ದು ಅಂತ ಹಿಂಗೆ ಎಲ್ಲಾ ಶಾಸ್ತ್ರ ಹೇಳ್ತಾರೆ, ಎಲ್ಲ ಪದಗಳಲ್ಲಿ ಮರವಿಗೆ ಎಡಿಬಿಡಬೇಡಪ್ಪ, ಅರಿವು ಜಾಗೃತಿ, ಅರಿವು ಕಟ್ಟಾಗಿ ಹಿಡ್ಕೋ, ಹಿಂಗೆ ಅರಿವು ಅಂತ. ವಿಶ್ವಾಸ ನಾವು ಅಂತ ಸೋತಂಗಾತಿಗ. ವಿಶ್ವಾಸ ದಾಹ ಅಂದ್ರೇನು? ತಾಪ. ಎದುರು ತಾಪ ಮಾಡ್ಕೊಂಡಲ್ಲವ ಅಂತ ಶಾಂತ ಇರ್ತಾನೆ. ಹಂಗ ಎಷ್ಟು ಶಾಂತ ಇರ್ತಾನಪ್ಪ ಅಂದ್ರೆ ಹಂಗ ಚಂದ್ರ ಶೀತಲ ಇರಬೇಕು. ಚಂದ್ರನ ಅಂತರ್ಭಾಗ ಅಥವಾ ಚಂದ್ರ ಏನು ಇರ್ತದೆ ಎಷ್ಟು ಶೀತಲ ಇರ್ತದೆ ಅಷ್ಟು ಅವನ ಅಂತಃಕರಣ ಆಗ್ಲಿ ಅವನ ಮನಸ್ಸಾಗ್ಲಿ ಸಂಗ ದಾಹ ಇಲ್ಲ. ಜ್ಞಾನ ಇರ್ತದೆ. ಜ್ಞಾನ ಅಂದ್ರೆ ಸೂರ್ಯ ಯಾವ ರೂಪ ಮಾಡ್ತದೆ. ಈ ಜ್ಞಾನ ಸೂರ್ಯ ಇರ್ತಾನೆ ಖರೆ, ಚಂದ್ರನ ಶೀತಲತಾ ಇರ್ತದೆ. ಇಂತಾಗಿ ಸೂರ್ಯ ಅಂತ ಜ್ಞಾನ ಸೂರ್ಯ ಇದ್ದಾನೆ, ಶೀತಲವಾದಂತಹ ಸೂರ್ಯ ಇದ್ದೇ ಆಗಿದ್ದಂಗೆ ಜ್ಞಾನ ಜಾಗೃತಿ ಇರ್ತದೆ. ಆದ್ರೆ ಅತ್ಯಂತ ಶೀತಲವಾಗಿ ಅತ್ಯಂತ ಆನಂದದಾಯಕವಾಗಿ ಆಹ್ಲಾದಕರವಾಗಿರ್ತದಪ್ಪ ಯಾವಾಗ್ಲಾದ್ರು. ದ್ವಂದ್ವಾತೀತ ಎರಡು ಅಂತ ಏಕಮೇಳದಲ್ಲಿ ಯಾವಾಗ ಆರಾಮ ಆನಂದ ಅಥವಾ ಶಾಂತಿ. ಏಕದಶೀಯ ಜಗಾನುಪಾಹೇ ಯೋಗ. ಏಕದಶೀಯ ಏಕದೇಶಿ ಇರ್ತದೆ. ಏಕೇದಶಿಯ ಜಗಾನುಪಾಹೇ ಯೋಗ. ಇನ್ನೊಂದು ಇದೇ ಹೋಗಿ ಸದಾ ವಿವೇಕಿ ಚಿತ್ತವೃತ್ತಿ ಗುಣೋದನೇತಿ ವಿಸ್ಮೃತಿ ಸಾವಧಾನ ಅಹೋರಾತ್ರಿ ಆತ್ಮಸ್ವರೂಪಿ. ಸಾವಧಾನ ಅಹೋರಾತ್ರಿ ಆತ್ಮಸ್ವರೂಪಿ. ಅವರು ಎಚ್ಚರಿರ್ತಾರಪ್ಪ. ಅಹೋರಾತ್ರಿ ರಾತ್ರಿ ಹೇಗೆ ಎಚ್ಚರಿರ್ತಾರೆ? ಎಲ್ಲಿ? ನನ್ನ ಸ್ವರೂಪದ ಜಾಗೃತಿಯಲ್ಲಿ, ಸ್ವರೂಪದ ಅರಿವಿನಲ್ಲಿ, ಸ್ವರೂಪದ ಅನುಭವದಲ್ಲಿ. ಅಂದ್ರೆ ಅದು ಅವ್ರಿಗೆ ಪ್ರಕಟ ಇರ್ತಂತ. ಅದ್ರ ಬಗ್ಗೆ ಸಂಶಯ, ಅದ್ರ ಬಗ್ಗೆ ಏನಾದ್ರು ಒಂದು ಅಂದ್ರೆ ಏನು ಆ ಸಮಾಧಾನದ ಭಂಗ ಆಗಿ ಮತ್ತೇನಾದ್ರು ಒಂದು ಸಲ ಪ್ರಕಟ ಆಗೋಣಕಿ ಹಿಂಗೇನಿರೋದಿಲ್ಲ ಅಂತ. ಅಂದ್ರೆ ಜಾಗೃತಿ, ಆತ್ಮ ಜಾಗೃತಿ ಯಾವಾಗಲೂ ಅವ್ ಇಟ್ಕೊತಾನ. ಆತ್ಮ ಜಾಗೃತಿ ಅಂದ್ರೆ ಏನಿದೆ ಅಲ್ಲಿ? ಆತ್ಮನ ಯಥಾರ್ಥ ಸ್ವರೂಪದಲ್ಲಿ ಪ್ರಕಟ ಆಗಿರ್ಬೇಕು. ಆಗೋಣಕಿನಿ ಆತ್ಮ ಜಾಗೃತಿ. ಆತ್ಮಸ್ಥಿತಿ ಆತ್ಮಸ್ವರೂಪ ಒಂದೇ ಅಲ್ಲಿರ್ಬೇಕು. ಜಾಗೃತಿ ಅಂದ್ರೆ ಹಿಮ ಇದ್ದ ಜಾಗೃತಿ ಅಲ್ಲ, ಹಿಮ ಇಲ್ದಂಗಾಗಿ ಆ ಆತ್ಮಸ್ವರೂಪ ಯಥಾರ್ಥವಾದಂತ ಆತ್ಮಸ್ವರೂಪದಲ್ಲಿ ಪ್ರಕಟ ಆಗಿತ್ತಪ್ಪ ಅಂದ್ರೆ ಆತ್ಮ ಜಾಗೃತಿ ಅಂತ ಅದಕ್ಕೆ ಅನುಭವ. ಆ ತರದ ಆತ್ಮ ಜಾಗೃತಿ ಇವ ಯಾವಾಗಲೂ ಕಾಯ್ಕೋತಾನಪ್ಪ ಅಂತ. ಅಥವಾ ಅಂತ ಜ್ಞಾನಿಗಳು ವರ್ಣನೆ ಮಾಡ್ಕೋತ ಕೆಲವೊಂದು ಪಿಶಾಚಿ ಲೀಲಾ, ಪಿಶಾಚಿ ಹೆಂಗೆ ವರ್ತಿಸ್ತಾರ, ಏನು ಉನ್ಮತ್ತ ಪಿಶಾಚವತ್, ಬಾಲ ಉನ್ಮತ್ತ ಪಿಶಾಚವತ್ ಜ್ಞಾನಿಗಳು ಇರ್ತಾರ ಅಂತ. ಹಿಂಗೆ ಬಾಲವತ್ ಹುಡುಗರ ಹಂಗೆ, ಸಣ್ಣ ಹುಡುಗರ ಹಂಗೆ ಅಂದ್ರೆ ಪ್ರೇಮದಿಂದ ಸಮತೆಯಿಂದ ಎಲ್ಲರಿಂದ ಬಾಲವತ್ ಜ್ಞಾನಿಗಳು. ಪಿಶಾಚವತ್ ಅಂದ್ರೆ ಈ ಹೊರಗಿನ ವ್ಯವಹಾರದ ಕಡೆ ಸಂಬಂಧ ಇಲ್ಲ, ಹೆಂಗ್ ತನಗೆ ಸಿಕ್ಕಂಗೆ ಇರೋದು. ರೂಪ ವೇಷ ಹೆಂಗ್ ನಾನಾ ತರ ಏನು ವಿಚಿತ್ರ ಉತ್ರಾಟಿ ಹಿಂಗೇನಿದೆ ಪಿಶಾಚವತ್ ಅಂತ. ಉನ್ಮತ್ತವತ್, ಉನ್ಮತ್ತ ಅನ್ವಯಿತ ಆಗದೆ ಅಷ್ಟೇ ನಿಮಗೆ ಉನ್ಮತ್ತ ಸರಿ ಕೊಡದಂಗ ಉನ್ಮತ್ತ ಅಂತ.
ಹಾಗೆ ಅಷ್ಟು ತನ್ನ ಆತ್ಮ ಆನಂದನಿಗೆ ತನ್ನ ಆನಂದವಾಗಿ ಅದು ಅತ್ಯಂತ ನಿಮಗ್ನ. ಅದ್ರ ಎರಡನೇದು ಒಂದು ಲಕ್ಷ್ಯ ಇಲ್ಲ. ಈ ತರದ ಏನು 3 ತರದ ಜ್ಞಾನಿಗಳು ಹೇಳ್ಯಾರ. ಅದ್ರಾಗ ಬಾಲವತ ಜ್ಞಾನಿಗಳು ಅಂತಾರೆ ಅವರು ಎಲ್ಲರಿಗೂ ಉಪಯೋಗ ಬೀಳ್ತಾರೆ. ಉನ್ಮತ್ತ ಮತ್ತಿನ ಪಿಶಾಚ ಜ್ಞಾನಿಗಳಿದ್ದಾರೆ ಅವ್ರು ತಮ್ಮಷ್ಟು ತಾವು ಮುಕ್ತ ಆಗ್ತಾರೆ ಹೊರತಾಗಿ ಅವ್ರಿಗೆ ಎಲ್ಲರಿಗೆ ಆದ್ರಿಂದ ಅವರಿಂದ ಏನೂ ಉಪಯೋಗ ಆಗುದಿಲ್ಲ. ಹಿಂಗ್ಯಾಕ್ ಮಾಡ್ತಾರ ಅವ್ರ ಅಂತ ಹೇಳಿದ್ರೆ ದೊಡ್ಡ ಪ್ರಶ್ನೆ. ನಾವು ಮಾತಾಡ್ತಲ್ಲ ಅವ್ರ ಸ್ವರೂಪದ ದೃಢತೆಯಲ್ಲಿ ಇರದೇ ಒಂದಿರ್ತದೆ. ಈ ವ್ಯವಹಾರಕ್ಕೆ ಅವ್ರು ಮಹತ್ವ ಕೊಟ್ಟಿರ್ದಿಲ್ಲ. ವ್ಯವಹಾರ ಜ್ಞಾನ, ವ್ಯವಹಾರ ನಡತೆ ಬೇರೆ ಅದು ಅದಕ್ಕೆ ಲಕ್ಷ್ಯ ಕೊಟ್ಟಿರ್ದಿಲ್ಲ ಅವ್ರು. ಹಿಂಗಾಗಿ ಅವ್ರೊಂದು ವ್ಯವಹಾರಕ್ಕೆ ಬೇರೆ ಬೀಳ್ತದೆ. ಬರೀ ತಮ್ಮ ಸ್ವರೂಪದ ಅನುಸಂಧಾನ ಕೊಡ್ತಾರೆ. ವ್ಯವಹಾರ ಜ್ಞಾನ ಇರೋದಿಲ್ಲ, ವ್ಯವಹಾರ ವರ್ತನೆ ಗೊತ್ತಿರೋದಿಲ್ಲ. ಅವ್ರು ಹ್ಯಾಂಗ್ ತಮ್ಗೆ ಹ್ಯಾಂಗ್ ಬೇಕು ಹಂಗೆ ಇದ್ ಬಿಡ್ತಾರೆ. ಮತ್ತು ವ್ಯವಹಾರಕ್ಕೆ ಅವ್ರು ಕಿಮ್ಮತ್ತು ಕೊಡ್ತಾರೆ. ಏನಂತ ಬಂದು ಅದ್ರ ಅನ್ಕೋದ್ ಯಾವ್ದು ಇರೋದಿಲ್ಲ ಅವ್ರಿಗೆ. ಸಿಕ್ ಬೇಕಾದಂಗೆ ಹಿಡಿತಾರೆ ಅವ್ರಂತ ಪಿಶಾಚರು. ಉನ್ಮತ್ತ ಬರ್ತದೆ ಬರೀ ಅದ್ರ ನಿಮಗ್ನ ಹಾಗೆ ಹಿಂಗೆ ಕೆಲವು ಇರ್ತಾರೆ. ಅದಿಲ್ಲ ಅದು ಪಿಶಾಚಿನಿಲ್ಲ ಅಂದ್ರೆ ಜನರ ಸಂಪರ್ಕ ತಪ್ಪಿಸ್ಬೇಕಂತದ್ದು ಒಂದು ಮತ್ತೊಂದು ಎರಡನೇದು ಕಾರಣ ಇತ್ತು. ಪಿಶಾಚಿಗಳು ಯಾಕೆ ಮಾಡ್ತಾರಪ್ಪ ಅವ್ರು? ಪಿಶಾಚಿಗಳು ಯಾಕೆ ಮಾಡ್ತಾರೆ ಅಂದ್ರೆ ಜನರ ತಮ್ಮ ಸುತ್ತಮುತ್ತ ಬರಬಾರ್ದು, ತಮ್ಮ ಏಕಾಂತ ಭೂಮಿ ತರಬಾರ್ದು ಅವರು ಅಂತ ತಿಳ್ಕೊಂಡು ಅವ್ರು ಅನ್ಸೋದು ಹೆಂಗ್ರೆ ಏನ್ ಕಲ್ಲು ಹೊಡ್ಲಿಕ್ಕೆ ಹೋಗೋದು, ಏನ್ ಬೈಯೋದು ಹೀಗೆಲ್ಲ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಏಕಾಂತ ಆಗಿರೋದಿಲ್ಲ. ಕೆಲವ್ರು ಏನಂತ ಬರೇ ತಮ್ಮ ಸಾಧನದಾಗಿದ್ದವರು ಏನ್ರ ಅವ್ರಿಗೆ ಏನದ ತಮ್ಮ ಅಭ್ಯಾಸ ಇದ್ದವ್ರಿಗೆ ಏನಿದೆ ಅವ್ರಿಗೆ ಮನೆ ಇರುದಿಲ್ಲ ಅಥವಾ ಮಠದಾಗಿರುದಿಲ್ಲ, ಬರೀ ಎಲ್ಲರೂ ಅಡ್ಡಾಡ್ತಾ ಇರ್ತಾರೆ ತಮ್ಮ ಆನಂದೊಳಗೆ ಇರ್ಬೇಕಂತ. ಆದ್ರೆ ಜನ ತ್ರಾಸ ಕೊಡ್ತಾರೆ, ನಮಸ್ಕಾರ ಮಾಡ್ತಾರೆ, ಏನಾದ್ರು ಒಂದು ತಂದು ಕೊಡ್ತಾರೆ, ಮಾತಾಡಿಸ್ತಾರೆ, ವರ ಕೊಡ್ರಿ ಅಂತಾರೆ. ಹಿಂಗೆ ನಾಲ್ಕು ತ್ರಾಸ ಕೊಡ್ತಾರೆ. ಅದು ಈಗ ಯಾವ್ದು ಬೇಡ ಆಗಿತ್ತು. ಅದಕ್ಕೆ ಏನ್ ಮಾಡ್ಬೇಕು ಹಂಗಾರೆ? ಬೈಯೋದು, ಹೊಡಿಲಿಕ್ಕೆ ಹೋದಂಗೆ ಮಾಡೋದು, ಕಲ್ಲು ಹೋದಂಗೆ ಮಾಡೋದು, ಶಾಪ್ ಕೊಡ್ತೀನಿ ಅಂತ ಅನ್ನೋದು. ಹಿಂಗಾದ್ರಿಂದ ಪಿಶಾಚಿತೆ ಅವ್ರು ನಡೀತಾರಪ್ಪ ಅಂತ ಜ್ಞಾನಿಗಳು. ಉನ್ಮತ್ತ ಬರ್ತಂದ್ರೆ ಅವ್ರು ಬರೀ ಏನು ಲಕ್ಷ್ಯ ಇಲ್ಲ ಅದು. ಹಿಂಗಾದ್ರೆ ಪ್ರಕೃತಿ ಎಲ್ಲರೂ ತರದು 10,000 ಕೊಪ್ಪರು ಯಾರು ಇರ್ಬೋದು. ಅಂದ್ರೆ ಅವ್ರೇ ಬಟ್ಟಿ ಲಕ್ಷ್ಯ ಇಲ್ಲೇ ಇಲ್ಲ. ಬರೀ ತಮ್ಮ ಆನಂದ ಕೊಡುದು, ಏನ್ ಸಿಕ್ಕ ತಿನ್ನೋದು, ಯಾರು ತಿಂದರೆ ನೀವ್ ಹೇಳ್ತಾರ ಲಕ್ಷಣ ಏನವ? ಈ ಒಂದು ಸ್ವಾಭಾವಿಕ ಲಕ್ಷಣ ಅಲ್ಲಿ ಜ್ಞಾನಿ ಎಲ್ಲಾ ಜ್ಞಾನಿಗಳು ಇದ್ದಿಲ್ಲ. ವಿಚಾರ ಮಾಡಿ ನೋಡಿದ್ರೆ ಇವ್ ಅಪವಾದ ಅಂತ ತಿಳ್ಕೊಬೇಕು ಇವ್ರನ್ನ. ಜಾತಿ ಹಿಂಗಿರ್ತಾರಪ್ಪ ಅಂತಂದ್ರೆ ಅವ್ರು ಜನರೇನ್ ಇದು ಭಾವನೆ ಇರ್ತದೆ. ಜ್ಞಾನಿ ಹಿಂಗಿರ್ಬಾರ್ದು, ಹಿಂಗಿದ್ರೆ ಇವರಂತ ಜ್ಞಾನಿಗಳ ತರಬಾರ್ದು ಅಂತ ಕೂಡ ಅದನ್ನು ಕೂಡ್ಸ್ಯಾರ ಅಷ್ಟೇ. ಪಿಶಾಚಿಗಳು ಜ್ಞಾನಿಗಳಂತ ಹಿಂಗ ಮಂದಿ ಅನ್ಬಾರ್ದು ಅಂತ ಕೂಡ ಇರ್ತಾರೆ. ಪಿಶಾಚ ಜ್ಞಾನಿಗಳು ಇರ್ತಾರೆ, ಅವರು ಉನ್ನತ ಜ್ಞಾನಿಗಳು ಇರ್ತಾರೆ ಅಂತ ಇಷ್ಟೇ ಹೇಳೋ ಹೊರತಾಗಿ. ಆದ್ರೆ ಸರ್ವ ಸಮನ್ವಯದಿಂದ ಪರಿಪೂರ್ಣ ಅನುಭವ ಪಡ್ಕೊಂಡು ಎಲ್ಲಾ ಒಳಗೆ ಹಿಂದೆ ಒಂದು ಏಕತ್ವದಿಂದ ವರ್ತಿಸಿ ಜ್ಞಾನಪೂರ್ಣ ಮಾಡಿ ತಮ್ಮ ಆನಂದ ತಾಮಿದ್ದು ಹಿಂಗಿರುವ ಜ್ಞಾನಿಗಳ ಲಕ್ಷಣದಾಗಿದೆ. ಜ್ಞಾನ ಲಕ್ಷಣ ಇದನ್ನೇ ವರ್ಣನೆ ಮಾಡ್ಯಾರ. ಅಥವಾ ಮಂದಿ ಶಾಣೆ ಅಂತ ಅಥವಾ ದೊಡ್ಡ ಜ್ಞಾನಿ ಅಂತ ಸೋಷಬಾರದು ಅಂತ ಹಿಂಗುದೇ ಇರ್ತದೆ. ಅದಕ್ಕೆ ಎಲ್ಲ ಚಿತ್ರ ಸಾಹಿತ್ಯ ಜ್ಞಾನಿ ಇರ್ತಾರೆ. ಏನ್ ಯಾರು ಹೇಳಂಗಿಲ್ಲ, ಕೇಳಂಗಿಲ್ಲ, ಏನಿಲ್ಲ ಇಲ್ಲ. ಮತ್ತ ಅವ್ರಿಗೆ ಒಂದು ಅಂತರ್ಮುಖ ಆಗಿ ಅದೇ ಅಲ್ಲೇ ಇರ್ಬೇಕಂಬುದೇ ಒಂದು ಅವ್ರಿಗೆ ಏನು ರೂಢಿ ಬಿಟ್ಟಿರ್ತದೆ. ಈ ಹೊರಗಿನ ವ್ಯವಹಾರ ಅಂದ್ರೆ ಅವ್ರಿಗೆ ಬ್ಯಾಡ ಅಂತ ಅನ್ಸ್ಬಿಡ್ತದೆ. ಈ ವ್ಯವಹಾರ ಬೇಡ ಅಂತ ಅನ್ಸ್ಬೇಕಾಗ್ತದ್ರೆ ಮತ್ತೆ ಎಲ್ಲಾ ಜನರದ್ದು ಸಂಪರ್ಕ ಬರ್ಲಾರ್ದ ಹಂಗೆ ಏನ್ ಗೊತ್ತಿಲ್ಲಪ್ಪ ಜ್ಞಾನ ಒಂದು ಚಕಾಶತ ಅನ್ನಂಗಿಲ್ಲ, ಯಾರು ಒಂದು ಹೇಳಂಗಿಲ್ಲ, ಕೇಳಂಗಿಲ್ಲ, ಮಾಡ್ತಾವ್ ಇರ್ತಾರ. ಹಿಂಗಿರು ಹಿಂಗ್ ಜ್ಞಾನಿಗಳು ಇರ್ತಾರ. ಅದ್ ಜನರಿಗೆ ಉಪಯೋಗ ಹೋಗಲ್ಲ ತಿಳ್ಕೊಬಹುದು. ಅಂತ ಜ್ಞಾನಿಗಳು ಬಂದಿದ್ರೆ ಜನರಿಗೆ ಏನೂ ಉಪಯೋಗ ಇಲ್ಲಪ್ಪ ಅಂತ. ಈಗ ಉದಾಹರಣೆ ಇಷ್ಟ ಉದಾಹರಣೆಯಲ್ಲಿ ಬಹಳ ವರ್ಣಿಸಿ ಹೇಳ್ತಾರೆ. ಹೌದಪ್ಪ ಅಂತ ಹಿಂಗೆ ಇದೆ ಏನಾದ್ರೆ ಗಿಡ ಜೀಗೇನು ಅಥವಾ ಒಂದೇನು ಒಂದು ಶಾಪ್ ಕೊಡ್ತೀನಿ ಅಂತ ಅನ್ಬೇಕು. ಅವ್ನು ನೋಡಿದ್ರೆ ಮೈನ್ ಗುರಿ ಬರ್ಲಿಕ್ಕೆ ಹತ್ಬೇಕು ಅಂದ್ರೆ ಹಿಂಗೆ ಏನೋ ಒಂದು ಚಿತ್ರ ಮಾಡಿ ಅವ್ರು ಮಾಡ್ತಿದ್ರು. ಜನರಿಗೆ ಅವ್ರಿಗೆ ಹತ್ರ ಯಾರು ಹೋಗ್ತಿದಿಲ್ಲ ಅಂತ ಹಿಂಗೆ ಅಂತ ಹೇಳ್ತಾರೆ. ಪಿಶಾಚಿ ಜ್ಞಾನಿಗಳು ಇರ್ತಾರೆ, ಇದ್ರು ಅಂತ ಹೇಳಿ. ಆದ್ರೆ ಜನರಿಗೆ ಬೋಧ ಮಾಡಿ ಆ ಜ್ಞಾನಸ್ಥಿ ಅವ್ರಿಗೆ ಏನು ಜನರಲ್ಲಿ ಪ್ರಸಾರ ಮಾಡಿ ಜ್ಞಾನ ಪ್ರಸಾರ ಮಾಡಿ ಪ್ರೇಮದಿಂದ ಹೀಗೆ ಹೇಳುವುದ ಬಾಲವತ್ ಜ್ಞಾನಿಗಳು ಇದ್ದಾರೆ. ಅವ್ರು ಮಾತ್ರ ಎಲ್ಲರಿಗೂ ಉಪಯೋಗ ಬೀಳ್ತಾರೆ. ಆಚಾರ ತಾಪತಿ ಫಲ ಅಪೇಕ್ಷಾ ನ ಭಾವಿತಿ
ಲೋಕಾಸಿ ದೇಕಲಾಗ್ತಿ ವರ್ತದೆ ಅದೇ ಇರ್ಲಿಪ್ಪ ಹಿಂಗ್ ಅಂತಾರ ಹಿಂಗೂ ವರ್ತಿಸ್ತಾರ ಹಂಗ್ ವರ್ತಿಸ್ತಾರ ಹಿಂಗೆ ಅಂದ್ಕೊಂಡು ಅವ್ರಿಗೆ ನೀವು ನೇಮಿಲ್ಲ ಅಂದ್ರೆ ನಾವು ತಿಳ್ಕೊತಿದ್ರೆ ಮ್ಯಾಮ್ ಇನ್ನೂ ಮತ್ತೊಂದು ಸಿದ್ಧಾಂತ ಇಲ್ಲಿ ಬರ್ತದೆ ಜ್ಞಾನಿ ಹಿಂಗೆ ಇರ್ಬೇಕಂತ ಒಂದು ನೇಮನೂ ಇಲ್ಲ ಬೇಕಾದಂಗೆ ಇರ್ಬೋದು ಅಂತ ಹಿಂಗಿರ್ತಾರ ಅಂತ ಇದನ್ನು ಸಿದ್ಧಾಂತ ಮಾಡ್ಕೊಂಡು ಬರ್ತದೆ ಅನೇಕ ಜ್ಞಾನ ಅನೇಕ ವರ್ತಿಸ್ತಾರೆ ಅಂತಿರೋದು ಜ್ಞಾನಿಗಳ ಒಂದು ನಿಯಮ ರಾಹಿತ್ಯ ಅವ್ರಿಗೊಂದು ಬಂಧನ ಹಿಂಗೇ ಇರ್ಬೇಕಂತ ಒಂದು ಬಂಧನೆಯಿಂದ ಅವರು ಯಾವ್ದು ಇಲ್ಲ ಅಂತ ಈ ತಿಳ್ಕೊಂಡ್ರಿಂದ ಇವು ಎರಡು ಲಕ್ಷಣ ನಾವು ಗ್ರಹಿಸಬಹುದು ವಿಶ್ವ ಸಾಕ್ಷಿ ಯೋಗಿರಾಣ ಜಾಣಿ ಸರ್ವಾಂತರ್ಹಿತಾಕ್ಷಣ ಬರೀತು ವಾಟೆ ಜನ ಎಡಿಯಾ ಆಯ್ತಾ ಏನು ಸಾಮಾನ್ಯತಃ ಎಲ್ಲರೂ ಸುತ್ತ ಜ್ಞಾನಿಗಳು ಏನ್ ಮಾಡ್ತಾರೆ ಎಲ್ಲಾ ತಿಳಿದಿರ್ತದೆ ಎಲ್ಲಾ ತಿಳ್ಕೊತಿರ್ತಾರೆ ಆದ್ರೂ ನಮ್ಗೆ ಹೊರಗೆ ಅಂತ ಏನೋ ಕ್ಷಣೆ ಅಥವಾ ಜ್ಞಾನಿ ಬೇಡಿ ಆಯ್ಸ ಅಂದ್ರೆ ಹಂಗೆ ಏನ್ ತಿಳಿಯಾದ ಹಂಗೆ ಇರುವಂತಹ ಪ್ರವೃತ್ತಿ ಸ್ವಭಾವ ಇರ್ತದೆ ಜ್ಞಾನಿ ಕಾತು ಮೂರ್ಖ ಹೋದ ಜಗಾಮಾಜಿ ಅಂತೇಳಿ ಮೂರ್ಖ ಹಂಗಿರ್ತಾರೆ ಸಂಗತು ನಾವು ಅದು ಕೂತ್ ಹೇಳ್ತೀನಪ್ಪ ಜ್ಞಾನಿ ಹೆಂಗಿರ್ತಾನ ನಮಗೂ ಸಂಗತುಮಿ ತುಂಬಾ ಐಕಮನ ಗೊತ್ತಾರೆ ಅತ ಮೂರ್ಖ ಹೋದ ಜಗಾಮಾಜಿ ಅಂತ ಹೇಳಿ ಈಗ ತಿಳಿದಾಗುತ್ತೆ ಅಂದ್ರೆ ತಿಳಿದಾದ ಇದು ಖರೆ ಅವಂಗ ಆರಾಮಿದ ಸುಖ ಅಂತ ಹೇಳ್ಬೇಕಾದ್ರೆ ತಿಳಿದವ್ರಿಗೆ ಏನಿರ್ತದೆ ಜವಾಬ್ದಾರಿ ಹೆಚ್ಚು ಬರ್ತದೆ ಅದರಿಂದ ಜನರಿಗೂ ಆಗ್ತದೆ ಕಲ್ಯಾಣ ಆಗ್ತದೆ ಅದಷ್ಟು ಸ್ವಾರ್ಥದಾಗ ಅಥವಾ ಏನು ತನ್ನ ಸುಖದ ಕೈ ನೋಡ್ಲಾದ್ರೆ ಜನ ಸುಖಿ ಆಗ್ಲಿ ಅನ್ನುವಂತಹದ್ದು ಅಂತ ಅವ್ರಿರ್ತದೆ ಆದ್ರೆ ತನ್ನ ಸುಖದ ವಿಷಯ ನೋಡ್ಕತ್ತಪ್ಪ ಆದ್ರೆ ಎಲ್ಲ ರೈತ ಇರ್ತದೆ ಹೆಚ್ಚಿಂದಿರಿ ಹೆಚ್ಚು ಸುಖನೇ ಇರ್ತದೆ ಕೆಲವೊಂದ್ಸರಿ ಏನಪ್ಪ ಜಗತ್ತಿಂದ ನಾವು ಏನ್ ಮಾಡೋರು ಮಾಡ್ತೀರಿ ನಮ್ಗೆ ಏನ್ ಜಗತ್ತಿನ ಸಂಬಂಧ ಇಲ್ಲ ಇಲ್ಲ ಬೇರೆ ಹೇಳ್ತಾರೆ ಕೆಲವೊಂದ್ಸರಿ ತಮ್ಗೆ ಕಷ್ಟ ಆದ್ರೂ ಅಡ್ಡಿ ಇಲ್ಲ ಜಗತ್ ಸುಖಿ ಆಗ್ಲಿ ಇದ್ರ ಯಾರು ಹೆಚ್ಚಿನವ್ರೆ ಇವ್ ಮಾಡುವ ಇವರೇ ಕಷ್ಟಪಟ್ಟು ಏನ್ ಮಾಡ್ತಾರೆ ಇವರೇ ಹೆಚ್ಚಿನವ್ರು ಹಿಂಗೆ ಅನ್ಬೇಕಾಗ್ತದೆ ಸ್ವರೂಪ ದೃಷ್ಟಿಯಿಂದ ಇಬ್ರು ಒಂದೇ ಇರ್ತದೆ ಯಾರು ಫರ್ಕ್ ಇರೋದೇ ಇಲ್ಲ ಅನೇಕ ಜ್ಞಾನಿಗಳನ್ನ ಹೇಳ್ತಾರೆ ಅವ್ರಿಗೆ ಹೊರಗಿನ ಸ್ಥಿತಿಗಳು ಅಗದಿ ಬೇರೆ 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 ಇರ್ತಾರೆ ಖರೆ ಅಂತರ್ಸ್ಥಿತಿ ಮಾತ್ರ ಒಂದೇ ಇರ್ತದಪ್ಪ ಅಂತ ಎಲ್ಲಾ ಒಂದೇ ಎಲ್ಲ ಸ್ಥಿತಿ ಒಂದೇ ಅಂದ್ರೆ ಕಿಮ್ಮತ್ತು ಯಾರಿಗೂ ಎಲ್ಲರೂ ಅಷ್ಟೇ ತಲೆಬೇಕಾಗ್ತದೆ ಸ್ಥಿತಿ ಅಂತರ್ಸ್ಥಿತಿ ನೋಡಿದ್ರೆ ಎಲ್ಲ ಒಂದೇ ಇರ್ತವೆ ಅಂದ್ರೆ ಅವ್ರವ್ರ ಪ್ರಾರಬ್ಧ ಸಂಸ್ಕಾರ ಅಥವಾ ಸಮಾಜ ಸ್ಥಿತಿ ಅನೇಕ ತರದ ಕೂಡ ಅವರು ಏನ್ ಬರ್ತದೆ ಮಾಡ್ತಿರ್ತಾರೆ ಆದ್ರೆ ಆ ವರ್ತನಕ್ಕೂ ಅವ್ರ ಅಂತರ್ಸ್ಥಿತಿಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರು ಎಲ್ಲಾ ಇತಿ ಜ್ಞಾನ ಸಮಾಹ ಅಂತ ಹೇಳಿ ಕೃಷ್ಣ ಭೋಗಿ ಇದ್ದ ಜನಕ ರಾಜ್ ಮಾಡ್ದ ಮತ್ತೆ ಸುಖ ತ್ಯಾಗ ಮಾಡ್ದ ಹಿಂಗೆಲ್ಲ ಅನೇಕ ಬೇರೆ ಬೇರೆ ಮಾಡಿದ್ರು ಆದ್ರೆ ಇತಿ ಜ್ಞಾನ ಸಮಾಹ ಎಲ್ಲಾ ಜ್ಞಾನ ಸಮಾನಪ್ಪ ಅಂತ ಯಾರು ಹೆಚ್ಚಲ್ಲ ಯಾರು ಕಡಿಮೆ ಇಲ್ಲ ಅದಕ್ಕೆ ಆ ಜ್ಞಾನಿಗಳ ಲಕ್ಷಣದಿಂದ ಎಲ್ಲಾ ತರಂದು ಹೇಳಿದ್ರಿ ತರಿ ಲೋಕಾಪಾಸಿ ಪರಿ ಕರ್ಪ್ರಿಯಾ ಸರ್ವತಿ ಕಾಲೇ ಸಹಜಾತಿ ನಿಷ್ಕರ್ಮದಿಂದ ನಿಷ್ಕರ್ಮ ವೃತ್ತಿಯಿಂದ ಏನ್ ಯಾವ್ದು ಕರ್ತವ್ಯ ಮೇಲೆ ಯಾವ್ದು ತಗೊಳ್ಳಾರ್ದೆ ಸ್ಥಿತಿಯಿಂದ ಯಾವಾಗಲೂ ಇರ್ತಾನಪ್ಪ ಅಂದ್ರೆ ಇಲ್ಲೇ ಬಂದು ಪ್ರಶ್ನೆ ಬರ್ತದೆ ನಿಷ್ಕರ್ಮ ಸ್ಥಿತಿ ಹಂಗಿರ್ತದೆ ಹೊರಗೆ ಕರ್ಮಗಳನ್ನ ಅಥವಾ ಉಪಾಸನ ಅಂತ ಕರ್ಮ ಉಪಾಸನೆಗಳನ್ನ ಮಾಡ್ತಾನೋ ಇಲ್ಲೋ ಅಂತಂದ್ರೆ ಜನರು ಸದಾಗಿ ಮಾಡ್ತಾನೆ ಇಷ್ಟೇ ಅನ್ನೋದಾಗಿ ಜನರಿಗೊಂದು ಹಾಲು ಸಿಗ್ಲಪ್ಪ ನಾವು ಮಾಡಿದ್ರೆ ಅದನ್ನ ನೋಡಿ ಮಂದಿರ ಮಾಡ್ತಾರ ಅಂತ ಹಿಂಗೆ ಎಲ್ಲಿ ಇರ್ತದೆ ಮಾಡ್ತೀವಿ ಅಥವಾ ಮಾಡಿದ್ ಹೇಳ್ತಾನೆ ಅವ್ ಮಾಡ್ಕೋತಿರ್ಬೇಕಾಗಿತ್ತು ಕಾರಣ ಇಲ್ಲ ಖರೀ ಹೇಳ್ತಾರೆ ಈಗ ಮಾಸ್ತರ್ ಇದ್ದಾಗ ಅಂದ್ರೆ ತಾ ಅಭ್ಯಾಸ ಮಾಡ್ಕೊಂಡು ಹುಡುಗರು ಅಭ್ಯಾಸ ಮಾಡಿ ಹೇಳ್ತಾನೆ ತಾ ಆರಾಮ ಇರ್ತಾನಲ್ಲ ತಾ ಅಭ್ಯಾಸ ಮಾಡಿ ಹುಡುಗರು ಅಭ್ಯಾಸ ಮಾಡ್ತಾ ಇಲ್ಲ ಹಂಗಿಂದ ಆನಂದದಿಂದ ಎಲ್ಲ ಏನ್ ಮಾಡ್ಲಾರ್ದ ಅನ್ಸುತ್ತಾನು ನಾ ಏನ್ ಹೇಳ್ತೀನಿ ಮಾಡ್ರಿ ನಾ ಹೇಗಿರ್ತೀನಿ ನನ್ ನೋಡ್ಬೇಡ್ರಿ ಅಂತಾರ ಜ್ಞಾನಿ ಇಲ್ಲ ಹೇಳ್ತಾನೆ ನನ್ ಕೈ ನೋಡ್ಬೇಡ್ರಿ ನಾ ಹೇಳ್ತೀನಿ ಮಾಡ್ರಿ ನೀವು ನನ್ನ ಸ್ಥಿತಿ ನಿಮ್ಗೆ ತಿಳಿಸಾತಿಲ್ಲ ಅದಕ್ಕೆ ನಾ ಏನ್ ಹೇಳ್ತೀನಿ ನಿಮ್ಗೆ ಆ ಪ್ರಕಾರ ಮಾಡ್ರಿ ಅಂತ ತಿಳ್ಕೊಂಡು ಅವ ಏನ್ ನಿಷ್ಕರ್ಮದ ಇರ್ತಾನ ಏನ್ ಮಾಡಂಗಿಲ್ಲ ಕ್ರಿಯಾ ಮಾಡುದಿಲ್ಲ ಕರ್ಮ ಮಾಡುದಿಲ್ಲ ಮತ್ತೊಂದಿಲ್ಲ ಮಗದು ಏನ್ ಅವಶ್ಯನೇ ಇಲ್ಲ ಆದ್ರೆ ಹೇಳ್ತಾನೆ ಹಿಂಗ್ ಮಾಡ್ರಪ್ಪ ನೀವು ಅಂತ आपण एक सर्वेश्वरो कोणा सांगे व्यवहारो या कर्मನ सांगे करू ನಾಚುಲೇಚಿ ಜನರನ್ನ ಸಂಶೋಧನೆ ಕ್ರಿಯಾಕರ್ಮ ತಲುಪಿಸಲಿಲ್ಲ ನೀವು ಅದು ಮಾಡಿ ಬರೀ ಜ್ಞಾನ ಉಪಯೋಗ ಮಾಡಿ ಬಿಟ್ಟು ಜ್ಞಾನ ಅಥವಾ ಭಕ್ತಿ ಎರಡು ಪೈಕಿ ಒಂದು ಉಪಯೋಗ ಮಾಡಿ ಮಾಡಬಾರ್ದು ಜ್ಞಾನ ಕಲಿಕಾಡ್ಲಪ್ಪ ಭಕ್ತಿ ಹೇಳ್ಬೇಕು ಹೊರತಾಗಿ ಕರ್ಮ ವೃತ್ತ ನಿಯಮಾದಿಗಳು ತಿಳ್ಕಿಸ್ಬಾರ್ದು ಅವ್ರನ್ನ ಅದಕ್ಕೆ ಕರ್ಮ ಏನುವೆ
ಆ ಕ್ರಿಯಾಕರ್ಮ ಏನ್ ಮಾಡ್ತವೆ, ಬಂಧನ ಮಾಡ್ತವೆ ಹಿಂದಾಗಿ. ಎಲ್ಲರೂ ತಿಳುವಳಿಕಿಲ್ಲ ಅಂತಂಗ ತಿಳುವಳಿಕೆ ತರ್ಲಿಕ್ಕೆ, ಶುದ್ಧ ಬುದ್ಧಿ ಮಾಡ್ಲಿಕ್ಕೆ, ಏಕಾಗ್ರ ಬುದ್ಧಿ ಮಾಡ್ಲಿಕ್ಕೆ, ಬುದ್ಧಿ ಏಕಾಗ್ರತೆ ಮತ್ತು ಶುದ್ಧಿ ಸಲುವಾಗಿ ಅವೆಲ್ಲ ಇರ್ತಾವ. ಅದು ಅವು ಒಮ್ಮೆ ನಮ್ಗೆ ಇಲ್ಲಿ ಬಂದು ಹೊಳೆದ ಅಂದ್ರೆ ಕ್ರಿಯಾಕರ್ಮಗಳಿಂದ ಅದ್ರ ಮಹತ್ವ ಅಥವಾ ಅದು ಮುಗಿತು. ಆ ಕ್ರಿಯಾಕರ್ಮಗಳನ್ನ ತೋರಿಸೋದಿಲ್ಲ. ನೀ ಅದು ಮಾಡು, ಇದು ಮಾಡು, ಇಷ್ಟು ಮಾಡು, ಅಷ್ಟು ಮಾಡು ಅಂತ ನಾನಾ ಥರದ್ದು ಏನು ಹೇಳಾರ್ದೆ ಇಲ್ಲಿ ಜ್ಞಾನೋಪದೇಶ ಮಾಡ್ತಾನೆ. ಅಥವಾ ಜ್ಞಾನೋಪದೇಶಕ್ಕೆ ಎಲ್ಲಿ ನಾಟೋದಿಲ್ಲ ಅಥವಾ ಎಲ್ಲಿ ಅದು ಯಾರಿಗೆ ಸ್ವಲ್ಪ ಕಠಿಣ ಆಗ್ತದೆ ಅವ್ರಿಗೆ ಅನನ್ಯ ಭಕ್ತಿ ಉಪದೇಶ ಮಾಡ್ತೀವಿ. ತೀರ್ಸದನ್ನು ಪರಾಭಕ್ತಿ ಮತ್ತು ಗೌಣ ಭಕ್ತಿ ಅಂತ ಹೇಳ್ತಾರೆ. ಪರಾಭಕ್ತಿ ಅಂದ್ರೆ ಶ್ರೇಷ್ಠವಂತಹದ್ದು. ಅಂದ್ರೆ ಆ ಪರಿಪೂರ್ಣ ಸರ್ವವ್ಯಾಪಕ ಪರಮೇಶ್ವರನ ಸ್ವರೂಪ ತಿಳಿಸಿ ಅದು ಎಲ್ಲಾರು ಇರೋದು, ಅದು ನೆರಳಿದೆ. ಎಲ್ಲಾರು ಪರಮಾತ್ಮನ ಸರ್ವಭೂತ ಮಾತ್ರವಾಗಿ ಪರಮಾತ್ಮನ ವ್ಯಾಪ್ತಿ ಇದೆ. ಆ ಪರಮಾತ್ಮನಲ್ಲಿ ಅರ್ತು ಅವನ ಏನಿದೆ ಭಕ್ತಿ ಮಾಡು. ಈ ಪರದಿಂದ ಪರಾಭಕ್ತಿ ಇದೆ. ಗೌಣಿ ಭಕ್ತಿ ಅಂದ್ರೇನು? ಕಡಿಮೆ ತರ ಒಂದು ಮೂರ್ತಿ ದೇವರು, ಒಂದು ಒಂದು ವ್ಯಕ್ತಿಯಿಂದ ಆಗಿರುವಂತ ಒಂದು ಅವತಾರ ಒಂದು ವ್ಯಕ್ತಿನೇ ದೇವರು, ಹಿಂಗೇನು ಹಿಡ್ಕೊಂಡು ಫಲಾಪೇಕ್ಷೆಯಿಂದ ಮಾಡುವಂತ ದೇವ್ರು ನಿಮ್ಮ ಏನ್ ಮಾಡ್ಬೇಕು ಅವನಿಂದೆಲ್ಲ ಪೂರೈಸ್ತಾನೆ. ಹಿಂಗೇನವ ಇವೆಲ್ಲ ನೀವು ಗೌಣಿ ಭಕ್ತಿ ಅಂತ. ಜ್ಞಾನಿಗೆ ಗೌಣ ಭಕ್ತಿ ಹೇಳುದಿಲ್ಲ, ಫಲಾಪೇಕ್ಷೆ ಬಿಡು, ಪರಾಭಕ್ತಿ ಮಾಡು. ಅಂದ್ರೆ ಎಲ್ಲಾ ಭೂತ ಮಾತುಗಳಿಂದ ಪರಮೇಶ್ವರ ಕಣ್ಕು, ಎಲ್ಲಾ ಭೂತ ಮಾತನ್ನೇ ಪರಮೇಶ್ವರ ಪತ್ರಿಕು, ಅವ್ರನ್ನ ಪ್ರೇಮ ಮಾಡು. ಅದೇ ಪರಮೇಶ್ವರನ ಭಕ್ತಿ ಅದ. ಪರಮೇಶ್ವರ ಭಕ್ತಿ ಎಲ್ಲ ನನ್ನ ಪ್ರೇಮನೇ ಅದು ಈಶ ಭಕ್ತಿ ಅದ. ಇಂದ ಏನು ಈ ಭಕ್ತಿಯ ಸ್ವರೂಪವನ್ನು ಹೇಳ್ತಾನೆ. ಇದನ್ನ ಗೋಲ್ ಮಾಡ್ತಾನೆ ಜ್ಞಾನೇವಲ್ಲ. ಕರ್ಮವೇ ತೊಡಗಿಸ್ಲಾರ್ದೆ ಮಾಡಿ ಮಾಡುದು ಬಿಡು. ಅದನ್ನ ಕರ್ಮದಿಂದ ನಾವು ಪಾರಾಗಬೇಕಾಯ್ತು ಹೇಳ್ಬೇಕಾದ್ರೆ. ಕರ್ಮನೇ ಬಂಧನ ಮಾಡಿ ನಾವು ಮಾಡಿ ಮತ್ತು ಮಾಡಿ ಹಚ್ಚಿದ್ರೆ ಆ ಕರ್ಮ ಬಂಧನ ಬಿಡಿಸ್ಬೇಕಾಗಿದೆ. ಅದಕ್ಕೆ ಅವ ಕರ್ಮ ಬಂಧನ ಕರ್ಮದ ಏನು ತೊಡಗಿಸ್ಲಾರ್ದೆ ಭಕ್ತಿ ಜ್ಞಾನ ಪ್ರವೇಶ ಮಾಡ್ತಾರಪ್ಪ ಜ್ಞಾನಿ ಅಂತ. ಇನ್ನೊಂದು ಲಕ್ಷ್ಯ ಇದೆ. ಫಲತಾ ಜಾಗೃತತೆ ದೇವನೇ ಲೋಕ ಅಮೃತತೆ ಏನು ಪ್ರಸಂಗದೊಳಗೆ ಅವ್ರು ಸಿಟ್ಟು ಮಾಡ್ಬೋದು. ಆದ್ರೆ ಸಿಟ್ಟಲ್ಲಪ್ಪ ಅಂತ ಜ್ಞಾನಿ ಸಿಟ್ಟು. ಯಾಕಂದ್ರೆ ಸಿಟ್ಟಿನ ನಾವು ಯಾವ ಹೇತು ಮೇಲೆ ಅದು ಸಿಟ್ಟಿನ ಅದು ಕರೆ ಕೊಟ್ಟಿನ ಹೇತು ಅಗ್ರಿ ಉತ್ತಮ ಅವನ ಕಲ್ಯಾಣ ಹೇತು ಇಲ್ಲ ಸಿಟ್ಟು ಮಾಡಿದ. ಆ ಸಿಟ್ಟು ಕರೆಯ ಸಿಟ್ಟಲ್ಲ ಹಿತ. ಬೈ ಹೇರು ಬುದ್ಧಿ ಹೇರು ಅಂತಾರಲ್ಲ, ನಕ್ಕೆ ಹೇಳಿದ್ರೆ ಕೆಳಕ್ಕೆ ಹೇಳಿದ್ರೆ ಅಂತಾರೆ. ಹಂಗೆ ಮತ್ತೆ ಅಷ್ಟು ಕೋವಿಡ್ ಅಂದ್ರೆ ಬೈತ ಗುಡಿಗೆ ಹೋಗ್ತಿದಿಲ್ಲ ಅವನು ಬೈತಾರಪ್ಪ. ಯಾವಾಗ ಮೇಲೆ ಅತಿ ಇದು ಮಾಡ್ತಾರಂದ್ರೆ ಅವ್ರು ನಿನ್ ಅಷ್ಟು ಕಳ್ಕಳಿ ಅಂತ ತಿಳ್ಕೊಬೇಕು ನಾವು. ಯಾವಾಗ ಬೆನ್ನತ್ತೀನಿ ಹಿಂಗ ಹಾಗೆ ಮಾಡ್ಬೇಕು, ಹಿಂಗ್ ಮಾಡ್ತೀವಿ ಹೇಳ್ತಾದ್ಮೇಲೆ ಅಂದ್ರೆ ಅಂತ ಕಳ್ಕಳಿಯಿಂದ ಅವರು ಹಿಂದೆ ಎಲ್ಲರ ಮೇಲೆ ಪ್ರೇಮ್ ಮಾಡಿ ಸುಧಾರಿಸ್ತಾರೆ. ಪ್ರಸಂಗ ಒಂದು ಸಿಟ್ಟು ಮಾಡಬಹುದು ಅಂತ. ಹೇಳ್ತಾರೆ ಸಾರಾಂಶ ಹೆಂಗಪ್ಪ, ಈ ಸ್ಥಿತಿಯಿಂದ ಜ್ಞಾನಿ ಇರ್ತಾನೆ. ಎಲ್ಲಾರು ಈ ಸ್ಥಿತಿ ಇರ್ಬೇಕು, ಇದೇ ಸ್ಥಿತಿಯಿಂದ ಸ್ವರೂಪ ಸ್ಥಿತಿಯಿಂದ ಇದೆಲ್ಲ ಬರ್ತಾನೆ ರೀತಿ ಹೇಳಿದ್ರು. ಮಾಡ್ತಾನ ಹಿಂಗ್ ಮಾಡುದಿಲ್ಲ ಅಂತಂದ್ರೆ ಒಂದು ವಿಶೇಷ ರೂಪಗಳಾದಂಗ ಅದು. ಸಾಮಾನ್ಯ ಯಾವಾಗ ಇರ್ತಕ್ಕಂತಹ ಸ್ಥಿತಿ ರೂಪಿಸ್ತೀವಿ ಅಂತ ಅದನ್ನ ನಾವು ಹೆಚ್ಚಾಗಿ ಕಡ್ಕೊಬಿಟ್ಟೇವೆ. ಈ ಆತ್ಮಸ್ಥಿತಿನ ಯಾವಾಗಲೂ ಇರ್ಬೇಕಪ್ಪ ಅಂತ. ಸ್ಥಿತಿ ಪರಮ ಸಮಾಧಾನ, ಪರಮ ಶಾಂತಿ, ಅಥವಾ ಈ ಅಹಂಕಾರ ಮಮಕಾರ ರಹಿತವಾಗಿ ನಾನಂದ್ರದೇ ಕೊಡುಗೆ, ನಾನ ಸಂಬಂಧ, ನಾನಂದ್ರ ಚಿಂತೆ, ನಾನಂದ್ರ ಸಂಬಂಧವಾಗಿ ಇಂದ ಮಾನಾಪಮಾನ, ನಾನು ಸಂಬಂಧವಾಗಿ ಇಂದ ನಿಂದಾಸ್ತುತಿ, ನಾ ಸಂಬಂಧವಾಗಿ ಸುಖ ದುಃಖ, ಇದ್ರದ್ದು ಹಾಕಿದ್ರೆ ಕಲ್ಪನೆ ಹಾಕುವಂತ ಏನಂದ್ರೆ ಇದು ಜೀವಭಾವದ. ಈ ಜೀವಭಾವ ಎಲ್ಲ ತೆಗೆದುಹಾಕಿ ಯಾವುದೂ ಇಲ್ಲ, ಸುಖ ಇಲ್ಲ, ದುಃಖ ಇಲ್ಲ, ಮಾನ ಇಲ್ಲ, ಅಪಮಾನ ಇಲ್ಲ, ನಿಂದ ಇಲ್ಲ, ಸ್ತುತಿ ಇಲ್ಲ, ಯಾವ್ದು ಉಲ್ಲೇಖದವಾದ ನೆನಪು ಅಥವಾ ಪೂರ್ಸದ ಸಂಬಂಧನೇ ಇಲ್ಲದೆ ಯಾವ್ದು ಪರ ಶಾಂತಿ ರೂಪದ ಆತ್ಮಸ್ವರೂಪದ ಆತ್ಮಸ್ಥಿತಿ ಇದೆ. ಆ ಸ್ಥಿತಿಯಿಂದ ಯಾವಾಗಲೂ ಇರ್ತಕ್ಕದ್ದು ಅಂತ ಕಡೆಗೆ ಹೇಳ್ತಾರೆ. ಇಂದ ಈ ಜ್ಞಾನಿ ಲಕ್ಷಣಗಳು ಅಂದ್ರೆ ಈ ಜ್ಞಾನಿ ಇರ್ತಾನಪ್ಪ ಯಾವಾಗಲೂ. ಅದು ಹೋಯ್ತು ಐಶ್ಯಾಸ್ಥಿತಿ. ಈ ಸ್ಥಿತಿ ಯಾವಾಗಲೂ ಇರ್ಬೇಕಪ್ಪ, ಆನಂದಮಯಾಗಿರ್ಬೇಕು, ಎಲ್ಲಾ ರಹಿತವಾಗಿರ್ಬೇಕು, ಅಲಿಪ್ತವಾಗಿರ್ಬೇಕು ಹೇಳ್ದಂಗ. ಈ ಆತ್ಮಸ್ಥಿತಿ ನಾವು ಅದನ್ನ ಕಾಯ್ಕೋಬೇಕಂತ ನಾವು ಆತ್ಮಸ್ಥಿತಿ ಕಾಯ್ಕೋಬೇಕು, ಆತ್ಮಸ್ಥಿತಿ ಇರಬೇಕು. ಈಗ ಅನಾತ್ಮಸ್ಥಿತಿ ಎಲ್ಲ ಬಿಡ್ಬೇಕು ಅಂತ ಹಿಂಗ. ನಾವ್ ಯಾವಾಗಲೂ ಗೋಜನಾಗಿರ್ತೇವೆ,
ತನ್ನ ಏನಾದ್ರು ಒಂದು ಚಿಂತನೆ ಚಲೋ ಆಯ್ತು ಕೆಟ್ಟ ಆಯ್ತು, ಮಾನ ಆಯ್ತು ಅಪಮಾನ ಆಯ್ತು, ಲಾಭ ಆಯ್ತು ಇಲ್ಲೋ, ನುಕ್ಸಾನ ಆಯ್ತು, ಅಂದ್ರು ಆಡಿದ್ರು ತನ್ನ ಬಗ್ಗೆ ಯಾವಾಗಲೂ ಚಿಂತನೆ ಇರ್ತದೆ. ಇದೇ ಬಂಧನ, ಇದೇ ಜೀವ ಭಾವ ಇದು. ಇದು ಆಡಿದಕ್ಕೆ ಹೋಗ್ಬಿಡತ್ತೆ ಎಲ್ಲ, ಏನು ಇಲ್ಲೇ ಇಲ್ಲ, ನೆನಪೇ ಇಲ್ಲಿದು. ತನ್ನ ಸ್ಥಿತಿ ಏನಿದೆ ಈ ದ್ವಂದ್ವಗಳ ರಹಿತವಾಗಿದೆ. ಇದು ಎರಡು ಯಾವ್ದಿರ್ತದ, ಎರಡು ದ್ವಂದ್ವಕ್ಕೆ ಬಂದಿರ್ತದೆ. ಎರಡೂ ಇಲ್ಲದೆ ಇರೋದಿಲ್ಲ, ದ್ವಂದ್ವ ರಹಿತ ದ್ವಂದ್ವಾತೀತ. ಇಂಥ ಸಮಸಾಮ್ಯ ಸಮಸಮಾನ ಅಂದ್ರೆ ಒಂದು ಪರಮ ಶಾಂತಿ, ಬರೀ ಆನಂದ, ಇಂಥ ಆತ್ಮಸ್ಥಿತಿ, ಈ ಸ್ಥಿತಿಯಲ್ಲಿ ಯಾವಾಗ ಇರ್ಬೇಕಪ್ಪ ಅಂತ ಎಲ್ಲ ಸಾಧಕರಿಗೆ ಏನ್ ಹೇಳ್ತಾರೆ. ಈ ಸ್ಥಿತಿ ಇದ್ರೆ ನಿಮ್ಗೆ ಆನಂದ ಸಿಕ್ಬೇಕು. ಆನಂದ ಸ್ಥಿತಿ ಅಂದ್ರೆ ಆನಂದ ಸಿಗೋದು ಸಿಕ್ಕಿದ್ರೆ ಮತ್ತೆ ಆನಂದ ಇರುವುದೇ ಸಿಗೋದು ಸಿಕ್ಕಂಗೆ ಆಗ್ತದ. ಅವ್ನು ಹೀಗೆ ಒಬ್ಬ ಇರ್ತಾನಪ್ಪ, ನಾವು ಸಿಕ್ಕಂದ್ರೆ ಅಂತ ಕೇಳಿದ್ರೆ ಸುದ್ದಿ ಇರ್ತಾನ, ಸಿಕ್ಕಿರ್ತಾನವ ಮತ್ತೆ ಸಿಕ್ಕಾಕು. ಆನಂದ ಇದ್ಮೇಲೆ ಮತ್ತೆ ಅದು ಸಿಗ್ಬೇಕಾಗ್ತದೆ. ಮತ್ತೆ ಅದೇ ಇರುವುದೇ ಸಿಕ್ಕಂಗೆ ಆ ಸ್ಥಿತಿ ಅಖಂಡವಾಗಿರ್ಬೇಕು ಅಂತ ಏನಲ್ಲ ಜ್ಞಾನಿಯ ಮುಕ್ತಿ ರಹಸ್ಯ ಹೇಳೋ ಮುಂದೆ ಜ್ಞಾನಿ ಸೇರ್ಬೇಕಾದ್ರೆ ಕಡಿಗೆ ಸಾಧಕರಿಗೆ ಬೋಧ್ ಮಾಡಿ ಅವರು ಸಮಾಪ್ತಿ ಮಾಡ್ತಾರೆ. ಸಾಧಕರಿಂದ ಹಿಂಗಿರ್ಬೇಕಪ್ಪ, ಈ ಆತ್ಮಸ್ಥಿತಿಯಿಂದ ಯಾವಾಗಲೂ ಇರಬೇಕು, ಸಹಜವಾಗಿರ್ಬೇಕು. ಸ್ವರೂಪ ಜಾನೋಮಿ ಭೋಗಾವೇ ಜನ ಉದ್ಧರಾವೇ ಸ್ವರೂಪ ಜಾಣೋ ರಹಾವೆ, ಸ್ವರೂಪ ತಿಳಿದು ಆ ಸ್ಥಿತಿ ಇರ್ಬೇಕು. ಇದನ್ನ ವಿಚಾರ ಮಾಡೋ ಕಾರಣ ಅಂತ ತಾನೇ ಆಗ್ತದೆ. ಆಯಾಯ ಪ್ರಸಂಗದೊಳಗೆ ಆಯಾಯ ಇದರಿಂದ ಸನ್ನಿವೇಶದೊಳಗೆ ಆ ಪರಿಸ್ಥಿತಿ ಒಳಗೆ ಅದು ಆತರ ತಾನೇ ಕುಂತ್ಕೊಂಡು ಹೋಗ್ತದೆ. ಅದು ನಾವು ಲೆಕ್ಕ ಹಾಕಿ ಮಾಡೋ ಕಾರಣ ಇಲ್ಲ. ಹಿಂಗ್ ಮಾಡ್ಬೇಕು, ಇಷ್ಟು ಮಾಡ್ಬೇಕು, ಹಂಗ್ ಮಾಡ್ಬೇಕು, ಇಷ್ಟು ಇಲ್ಲ. ಅದು ಬೆಳೆದು ಬಂದ್ರೆ ತಾನು ಬೆಳ್ಕೋತ ಹೋಗ್ಬಿಡ್ತದೆ. ಮತ್ತೆ ಇಲ್ಲಪ್ಪ ನೀ ಇಲ್ಲಿ ಕೂತ್ ಲೆಕ್ಕ ಹಾಕಿದಪ್ಪ ಅಂದ್ರೆ ಏನು ಆಗುದಿಲ್ಲ. ಈಗ ನಾನು ದುಡಿದು ಒಪ್ಪಿದ್ದೇನೆ, ಬಹಳ ಲೆಕ್ಕ ಹಾಕಿ ಆ ದೇವರಿಗೆ ಒಂದು ತಿಂಗಳಿಗೆ ಉಪವಾಸ ಮಾಡ್ತಿದ್ದ. ಯಾಕೆ ಮಾಡ್ತೀವಿ ಉಪವಾಸ? ಬರೀ ಚಹಾ ಮೇಲೆ ಒಮ್ಮೆ ಅಂತ ಇದು ಹಿಂಗೆ ಇಷ್ಟಿಟ್ಟು ಆಗ್ಬೇಕಾಗಿದೆ. ದೊಡ್ಡದೊಂದು ನಾವು ಇಲ್ಲಿ ಸಂಸ್ಥೆ ಮಾಡ್ಬೇಕಾಗಿದೆ. ಒಂದು ಎಷ್ಟ ನೂರಾರು ಕೋಳಿಗಳು ಮತ್ತೆ ಅವ್ರಿಗೆ ಬಂದವರಿಗೆ ಊಟ ನಾವು ಬೆಳಿಬೇಕಾಗಿದೆ. ಇಂಥ ಸ್ಥಿತಿ ಆಗ್ಲಿ ಅಂತ ತಿಳ್ಕೊಂಡು ಆ ದೇವರ ಧರಣಿ ಕೂತಿನ ರೀತಿ ಹೆಂಗಲ್ಲ ಚೈನ ಅದು ಅವನ ಇಚ್ಛಾ ಬಂದ್ರೆ ಆಗ್ತದೆ, ನೀನ್ ಇಚ್ಛಾ ಆಗುದಿಲ್ಲ. ನಾ ಮಾಡ್ಕಂತ ನೀನು ಹೌದಲ್ಲ, ನಾ ಮಾಡ್ಕಂತ ನೀ ಮಾಡಿ ಹೋಗಿ ಎಂದು ಹೋಗುದಿಲ್ಲ. ಅವನ ಇಚ್ಛಾ ಬಂದ್ರೆ ಮಾಡ್ತಾನೆ ಬೇಕಾದಂಗೆ ನಾನು ಹೇಳ್ತಾ ಅರ್ಥ ಏನದೆ. ನಾವೇನು ಕಲ್ಪಿಸಿ ಅಥವಾ ಇಚ್ಛಿಸಿ ಆಗಲೆಂದು ಮಳೆ ಮಾಡ್ಕೊಂಡು ಸಹಜದಿಂದ ಆಗ್ತದೆ. ಸೂರ್ಯ ಸಹಜ ಹೊರಡ್ತಾವು. ಹಾಗೆ ಜ್ಞಾನಿಸ್ತೀವಿ ಇದ್ರಪ್ಪ ಅಂದ್ರೆ ಅದೆಲ್ಲ ಕೇಬಲ್ ಬರ್ತದೆ, ಕೃತಿನೂ ಆಗ್ತದೆ, ಮಂದಿನೂ ಆಗ್ತದೆ. ಇವತ್ತಿಗೆ ತಾನೇ ಹಾಕೋದು ಹೋಗ್ತದೆ. ನಾನ್ ಮಾಡ್ತೀನಿ ಅಂತ ಮುಂದೆ ಹಿಡಿಬೇಡ. ಎಲ್ಲ ರೀತಿ ನಿನ್ ಸ್ಥಿತಿನೇ ಎಲ್ಲಿ ಕತ್ತಿಷ್ಟೇ ಅವ್ರು ಇಷ್ಟು ಬೋಧ್ ಮಾಡ್ತಾರೆ. ಹೆಚ್ಚಿನ ವಿಚಾರ ಮಾಡಿಕ್ ಹೋಗ್ಬೇಡ. ವಿಶ್ವಾಪನ ಭೋಗೋ ನ ಭೋಗೋ ಪರೀತ್ ಹೃದಯ ಸಂಗೋ ಏಕಾಂಗಿ ನ ತೇ ಲಾಗೋ ಅಪಣಾ ಕಡೆ ವಿಶ್ವಾಸ ಲಾಗೋ ನ ಲಾಗೋ ಅಂಕ ಇರ್ಬೇಕು ಸಾಧಕರಿಂದ. ನಾವೇಂದ ಏನು ಮಾಡಬೇಕು ಅಂತ ಹೇಳ್ತೀವಿ, ಮಾಡುವಂತ ಇಲ್ಲ. ಆಚರಣೆ ಮೇಲೆ ಇಲ್ಲಿ ಸ್ವಾಭಾವಿಕವಾಗಿ ತನ್ನ ಏನು ಮಾಡೋದು ಆಗುದದ, ಮಾಡಿದ್ರೆ ತಾನೇ ಆಗಿರ್ತದೆ. ಅದು ಆ ಮತ್ ಬೇರೆ ಮಾಡಬಾರ್ದು ಅಂತೂ ಆಗಿರಂಗಿಲ್ಲ. ತಾನಾಗಿ ಆಗುದಕ್ಕೆ ಆಗಬಾರ್ದು ಮಾಡುದಿಲ್ಲ ಅದು ಹಿಂಗಿಲ್ಲ. ಅದು ಮಾಡ್ಬಿಟ್ಟು ಮತ್ತೆ ಅದಾಗಿಲ್ಲ ಅಂದ್ರೆ ತನ್ನ ಇಚ್ಛಾ ಮಾಡಿ ಹಿಂಗ ಆಗ್ಬೇಕು ಅಂತಂತ ಎಷ್ಟೋ ಮಂದಿ ಹಂಗ ಗಾಳಿ ಗೋಪುರ ಕಟ್ತಾರೆ. ಎಷ್ಟೋ ಮಂದಿ ಗಾಳಿ ಗೋಪುರ ಕಟ್ಟುವುದು ದೊಡ್ಡದೊಂದು ಏನೋ ಗುಡಿ ಅಥವಾ ಗೋಪುರ ಕಟ್ತಾರೆ. ಅದು ಗಾಳಿಯೊಳಗೆ ಆಕಾಶ ಕಟ್ತಾರೆ. ಗೋಪುರ ತಮ್ಮ ಮನಸ್ಸಿಂದ ಕಟ್ತಾರೆ. ಹಿಂಗಿರ್ಬೇಕು, ಮೊದಲೇ ಹಿಂಗ್ ಪಾಯ ಹಾಕ್ಬೇಕು, ಅದ್ರ ಮೇಲೆ ಹಿಂಗ್ ಚಚ್ಚೋಕ್ ನಾವು ಎಬ್ಬಸ್ಬೇಕು, ಹಿಂಗೆಲ್ಲ ಸಾಮಾನು ಚಂದ ಕಾಣಿಸ್ಬೇಕು, ಅದು ಹಿಂಗ್ ಗೋಪುರ ಇರ್ಬೇಕು, ಇಟ್ಟಿರ್ಬೇಕು ಅದೆಲ್ಲ ಬಹಳ ಮನುಷ್ಯ ಹಾಕಿ 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 ದೊಡ್ಡ ಗೋಪುರ ತಯಾರು ಮಾಡ್ತಾರ. ಅಲ್ಲಿ ಕಣ್ಮುಚ್ಚಿ ಇಷ್ಟು ಗೋಪುರ ಆಗಿರ್ತಾವ ಮಾತ್ರ ಆಗಿರಂಗಿಲ್ಲ. ಕಣ್ಮುಚ್ಚಿ ನೋಡಿದ ತಯಾರಾಗಿತ್ತು, ದೊಡ್ಡ ಗೋಪುರ ತಯಾರದಪ್ಪ ಅಂತ ಹಿಂಗೆ ಕಣ್ಸುತ್ತೆ ಹೋಗ್ಬಿಡ್ತದೆ. ಅಂತ ಗಾಳಿ ಗೋಪುರ ಕಟ್ಟಿ ಬರುತ್ತೆ. ಅದು ತನ್ನ ಅನುಭವ ಯಾವಾಗ್ಲೂ ಇರ್ಬೇಕು, ತನ್ನ ಸ್ಥಿತಿ ಇರ್ಬೇಕು. ಅದು ಏನಾಗುತ್ತೋ ತಾನೇ ಆಗಿರ್ತದೆ. ಹಿಂಗಿರ್ತದ ಅಂತ ಹೇಳಿ ಬೇಕಾದ ಕೆಲಸ ಆಗ್ತಾವ ಮಾಡಿ ಬಡ್ಕೊಂಡು ಮಾಡ್ತಾ ಖರೆ ಅಹಂಕಾರ ಕೊಡ್ದ್ರಿಂದ, ಅಭಿಮಾನ ಕೊಡ್ದ್ರಿಂದ, ಮತ್ತೆ ಅದ್ರ ಫಲಾಶೆ ಕೊಡ್ದ್ರಿಂದ ಏನಾಗುದಿಲ್ಲ.
ಈ ಮಾಳಿಗೆ ಎಷ್ಟು ಜಗತ್ ಸುಧಾರಿಸ್ಕೊಂಡಿಲ್ಲ ಎಷ್ಟು ಭಾಳ ಟ್ರೈ ಮಾಡೇ ಮಾಡ್ತಾರೆ. ಎಷ್ಟು ಸುಧಾರಿಸಿರ್ತಾರ ಜಗತ್ ಅಂತ ಕೇಳ್ತೀವಿ. ಮತ್ತೇನ್ ಮತ್ತೆ ಸುಮ್ಮನೆ ಕೊಡ್ಬೇಕಂತಾರೆ ಇವ್ರ ಕಡೆ ಜಗತ್ ತಾನೇ ಸುಧಾರಿಸಿರ್ತದೆ. ಮೂಡ್ ಸುಧಾರಿಸ್ತದ, ಅವ್ರ ಮಾತಿನ ಸುಧಾರಿಸ್ತದ, ಅವ್ರ ಹೇವಂತ ಕೃತಿನ ಸುಧಾರಿಸ್ತದ, ಅವ್ರ ಹೆಸರನ್ನು ಸುಧಾರಿಸಿದ್ದಾಡಿ ಎಂತ ಜ್ಞಾನಿಗೆ ಆಗ್ಬೋದು. ಅವ್ರ ಹಿಂಸ್ತಾನ ಎಷ್ಟೋ ಇದಾಗಿರ್ತಾರ. ಅಂದ್ರ ತನ್ನ ಆನಂದ ತನ್ನ ಸ್ಥಿತಿನ ಇದ್ರೆ ಆ ಸುಧಾರಣೆ ತಂತಾನೆ ಆಗಿರ್ತದೆ. ಮತ್ತ ಅದನ್ನ ಬಿಟ್ಟು ನಾವೇ ಒಬ್ಬರಾಗಿ ಸುಧಾರಣೆ ಮಾಡ್ಬೇಕಂತ ಹೇಳಿದ್ರೆ ಸುಧಾರಣೆ ಏನೂ ಆಗುದಿಲ್ಲ. ಅದಕ್ಕೆ ಆಗೋಗಿ ಬಿಡುತ್ತಂತ. ಅದಕ್ಕೆ ಏನ್ ಮಾಡ್ಬೇಕು, ಆತ್ಮಸ್ಥಿತಿಯಿಂದ ಯಾವಾಗ್ಲೂ ಇರ್ಬೇಕಪ್ಪ, ಆನಂದಮಯ ಆಗಿರ್ಬೇಕು. ಸಾಧನೆ ಅದೇ ಸಾಧನ ಅದೇ ಹಿಂಗೆ ಚಮತ್ಕಾರ ಇಷ್ಟದ. ಸಾಧನ ಗುಳ್ಕಿ ಆಗಿರ್ತವೆ, ಸಾಧನ ಮೊದಲು, ಸಾಧ್ಯ ಹಿಂದಾಗಡೆ ಎಷ್ಟೋ ಕಾಲದ ಮೇಲೆ. ಹಂಗಿಲ್ಲ, ಸಾಧನೆ ಸಾಧ್ಯ ರೂಪದಲ್ಲಿ ಆನಂದವಾಗಿದ್ರಪ್ಪ ಅಂದ್ರೆ ಮತ್ತೊಂದು ಆನಂದ ಏನು ಸಿಗ್ಬೇಕಾದ್ರೆ ನಮಗಿಲ್ಲ, ಅದೇ ಸಿಕ್ಕುತ್ತದೆ. ಸಾಧನೆ ಯಾಕೆ ಬಂತು ಅಂದ್ರೆ ಕೈ ಬಿಟ್ಟು ಹೋಗ್ತದೆ. ಅದಕ್ಕೆ ಸಾಧನೆ ಅನ್ನೋದು ತಾಯಿ ಇರ್ತದೆ, ಸಾಧ್ಯ ಅನ್ನೋದು ಇಷ್ಟೇ. ಅದೇ ಮತ್ತೊಂದಲ್ಲ. ಸಾಧನೆ ಸಾಧಿಸಿ ಬೇರೆ ಅಲ್ಲ ಅಥವಾ ಏನದ ಅಂದ್ರೆ ನಿಮ್ಗೆ ಆತ್ಮಸ್ಥಿತಿ ಅನ್ಕೊಂಡು ಅದೇ ಅದು. ಅದೇನಾಗ್ತದೆ, ನಾವು ಅಹಂಕಾರದಿಂದ ಮತ್ತೊಂದು ಅದಕ್ಕೆ ಬಿಡ್ತೀವಿ, ಅದಕ್ಕೆ ಮಾಡ್ತೀವಿ. ಅಥವಾ ಇದ್ರದ್ದು ಮಹತ್ವ, ಇದ್ರ ಆನಂದ ಇದು ನಮ್ಗೆ ಲಕ್ಷ್ಯ ಬರುದಿಲ್ಲ. ಅದಕ್ಕೆ ಬಹಳ ಚಂದ ಕಾಣಿಸ್ತಂದ್ರು ಅದು ಪುನಃ ಹೋಗ್ತೀವಿ. ಅದಕ್ಕೆ ಅದು ಬಿಡಿಸಿ ಇದನ್ನ ಬಹಳ ಬೆಳೆ ನೀವು ಅದನ್ನ ಅಖಂಡವಾಗಿ ಇಟ್ರಿ ಅಂತಲ್ಲ. ಇದೇ ಸಾಧ್ಯ ಸಾಧನ ಪರಿಕೃತ ಈ ಸ್ಥಿತಿ ಅದೇ ಅದಂತ. ಸಾಧ್ಯ ಸಾಧನ ಒಂದೇ ಅವ. ಶ್ರೀ ಪರಮಾಂತತೆ ಕುಂದರಾಜ ವಿರಚಿತೆ ನಾಮ ಯೋದಶ ಪ್ರಕರಣಂ ಸಂಪೂರ್ಣಂ.